Just a minute. I will talk to my partner. Partner? Yes. ಹಲೋ ರಾಜಾ ಹಿಯರ್. ಫಾರಿನರ್ ಬಂದಿದ್ದಾರೆ, ಕೆಳಗೆ ಬರ್ತೀಯಾ? ಡೀಲ್ ಮುಗಿಸೋಣ. Okay. ಓಕೆ. ಹೇ ಇಸ್ ಕಮಿಂಗ್ ನೌ. Right. ಸೊ ಕಮ್ ಆನ್, ಲೆಟ್ಸ್ ಗೋ ದೇರ್. Thank you. Please. Thank you. Mr. David, are you interested in music? Music? Yes. A wonderful collection of Beethoven. No, I'm more interested in G&G. What do you mean by G&G? Gold Huh? and girls. David, meet my partner, Mr. K. How are you? Mr. David. Not very well. How are you? Reasonable, under the circumstances. Huh? No. I trust you. Milk. It's our custom. Oh. You don't trust me, eh? Now you trust me? Cheers. Cheers. Well, I'll take my leave. You're doing business with you. ಏನು ಇಂಥ ಕೆಲಸ ಮಾಡ್ಬಿಟ್ಟೆ? ಅವನಿಗೆ ಪಾಯ್ಸನ್ ಕೊಟ್ಬಿಟ್ಯಾ? ಆದ್ರೆ ಬೆಕ್ಕು ಅದು ಸಾಹಿತ್ಯ. Take that box. ಯಾಕೋ ನಮ್ದವ್ರಿಗಿಂತ ದ್ರೋಹ ಮಾಡ್ತೀಯಾ? ನಂಬಿದ್ರೇನೆ ದ್ರೋಹ ಮಾಡೋಕ್ ಸಾಧ್ಯ. ನಂಬಿಕೆ ದ್ರೋಹಕ್ಕೂ ನನಗೂ ದೊಡ್ಡ ಸಂಬಂಧ ಇದೆ. Come on. Wait. Come in. Wait, I say. Hello? ಹಲೋ, ನಾನು ಮಾತಾಡೋದು. Where are you, man? Hello? ಪೊಲೀಸ್ನವ್ರಿಗೆ ನಮ್ ಸೀಕ್ರೆಟ್ ಪ್ಲೇಸ್ ಹೇಗೋ ಗೊತ್ತಾಗ್ಬಿಟ್ಟಿದೆ. ನಾನು ಹೇಗೋ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ನೀನ್ ಆದಷ್ಟು ಬೇಗ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗು. ಅವ್ರ ಕಣ್ಣು ನಿನ್ ಮೇಲಿದೆ. ಹಲೋ, ಕಮಾನ್, ಎಲ್ಲ ಕಡೆ ಸರ್ಚ್ ಮಾಡಿ.
ಸರ್. ಏನು ಇದೇ ಇತ್ತು ಸರ್. ಛೀ ಇಡಿಯಟ್. ಏ ಕತ್ತೆ, ಸಾಕ್ ನಿಲ್ಸೋ ನಗುನ. ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರ್ಚ್ಬೋದು ಅಂತ ಅಂದ್ಕೊಂಡ್ಯಾ? ನೋ, ನಿನ್ ತಲೆ ಮೇಲೆ ಮಣ್ಣು ಸುರ್ಕೊಂಡೆ. ಫೋಟೋದಲ್ಲಿರೋ ಮುಖಾನ ಕಿತ್ ಬಿಸಾದ ತಕ್ಷಣ ನಿನ್ ದೇಹದಿಂದ ಮುಖಾನ ಕತ್ತರ್ಸಕ್ಕೆ ಸಾಧ್ಯನಾ? ಹುಚ್ಚ, ಏನ್ ಯೋಚನೆ ಮಾಡ್ತೀಯ? ಪೊಲೀಸ್ನವರಿಂದ ಕಣ್ಮರಿಯಾಗ್ಬೇಕು ಅಂದ್ರೆ ನಿನ್ ಮುಖಾನೇ ಬದಲಾಗ್ಬೇಕು. ಮೀಸ ಹಾಗೆ ಇರ್ಲಿ. ಏನಪ್ಪ, ದಾಡಿ ಹೋದ್ಮೇಲೆ ನಾನ್ ರೌಡಿ ತರ ಕಾಣ್ತಿಲ್ಲಲ್ಲ? ಜೆಂಟ್ಲ್ಮನ್ ತರ ಇದ್ದೀರಾ. ಏ ಮಗು, ಸ್ವಲ್ಪ ತಿರುಗು, ಮುಖ ನೋಡೋಣ. ಬಲು ನನ್ ಮಗ, ಈಗ ನಿನ್ ಕಂಡು ಹಿಡಿಕೆ ಯಾರ ಕೈಲೂ ಸಾಧ್ಯಲ್ಲ. ಆ ನಗು ಬೇಡ. ಪೊಲೀಸ್ ಸ್ಟೇಷನ್ ಅಲ್ಲಾಗಲೇ ಟ್ರೇಡ್ ಮಾರ್ಕ್ ಆಗಿದೆ. ಬಾಯಿ ಮುಚ್ಚಲೆ, ನೋಣ ಒಳಗೋಗ್ಬಿಟ್ಟೆ. ಅದು ಬೇಡ. ಗುಂಡು ಹಾಕಿದ್ರೆ ನೀನೇ ಪೊಲೀಸ್ ಸ್ಟೇಷನ್ ಹೋಗಿ ಸ್ಟೇಟ್ಮೆಂಟ್ ಬರ್ದು ಕೊಟ್ಬಿಡ್ತೀಯ. ನೋ ಸ್ಮೋಕಿಂಗ್ ಸರ್. ಇನ್ಮೇಲೆ ನೀನ್ ಟೋಪಿ ಹಾಕಬಾರ್ದು, ಬೇರೆಯವ್ರಿಗೆ ಟೋಪಿ ಹಾಕೋದನ್ನ ಕಲಿಬೇಕು. ಏನದು ನಾಡೆ ರೌಡಿ ತರ? ಗೌರವವಾಗಿ ನಡಿ, ನೋಡೋಣ. ಏನ್ ನಾಟ್ಯ ಸಂಘನ ಇದು? ಕನ್ನಡ ಮಾತೆಯರೆಲ್ಲ ನಿನ್ನ ನಡೆ ನೋಡಿ ಮನಸ್ಸು ಕರೆಗೆ ಅಯ್ಯೋ ಪಾಪ ಅಂತ ಅನಿಸ್ಬೇಕು. ಛೀ, ನನ್ ಮಗ ಓವರ್ ಆಗಿ ಮಾಡಿ ಕೆಡಿಸ್ಬಿಟ್ಟಲ್ಲ. ನಿನಗೆ ಹೇಗೆ ಹೇಳಿ? ಆಫೀಸ್ ಹೋಗೋರ್ ತರ ನಡಿಬೇಕು. ಏನಿದು 1.5 ಅಡಿ ಹಿಂದ್ ಕಡೆ ಊದಿದೆ, ಒಳಗ್ ತಳ್ಳು. ನಡಿ. ಪರವಾಗಿಲ್ಲ, ಆದ್ರೆ ಆ ಶರ್ಟ್ ಬಟನ್ ಹಾಕು. ಹಾಗೆ ಇಲ್ಲಿ ಒಂದ್ ಸರ್ವಿಸ್ ಮಾಡು. ಛೀ, ಏನಿದು ಪೊಲೀಸಲ್ಲಿ ಇರ್ತಾರ? ವಿನಯದಿಂದ ಕೈ ನಮಸ್ಕಾರ ಮಾಡು. ಹಾಗೆ ಐ ಆಮ್ ಸ್ಟೀಫನ್ ಫ್ರಮ್ CBI. ಸಾರಿ, ಪ್ಲೀಸ್ ಟು ಮೀಟ್ ಯು ಸರ್. ಏನ್ ಇನ್ಸ್ಪೆಕ್ಟರ್ ತುಂಬಾ ಕೋಪಿಸ್ಕೊಂಡ್ರು ಆಗಿದೆಯಲ್ಲ? ನಾನು ಯಾವಾಗಲೂ ಸಾಫ್ಟ್ ಆಗಿ ಮಾತಾಡೋದು. ಅವನೊಬ್ಬ ಪಿಕ್ ಪ್ಯಾಕೆಟ್. ವಯಸ್ಸೇ 17 ಆಗಿಲ್ಲ, ಆಗ್ಲೇ 17 ಸರ್ತಿ ಜೈಲ್ಗೆ ಹೊಡ್ಕೊಂಡ್ಬಿಡಿ. ಇನ್ನೊಂದ್ ಸರ್ತಿ ಹೋಗಿ ಬಂದ್ರೆ ಗಜ್ನಿ ಮಹಮ್ಮದ್ ದಂಡ ಹತ್ರ ಆದಾಗ ಹೋಗ್ಬಿಡುತ್ತೆ. ಏನಾದ್ರು ಏಟು ಬಿತ್ತಾ? ಏನ್ ಪರವಾಗಿಲ್ಲ. ಐ ಆಮ್ ವೆರಿ ಸಾರಿ, ಪ್ಲೀಸ್ ಬಿ ಸೀಟೆಡ್. ಏನ್ ವಿಷಯ? ಹೈದರಾಬಾದ್ನಿಂದ ಇಬ್ರು ಸ್ಮಗ್ಲರ್ಸ್ ಎಸ್ಕೇಪ್ ಆಗಿದ್ದಾರೆ. ಅವ್ರು ಹುಡ್ಕೊಂಡ್ ಬಂದೆ. ಅವನ ಹೆಸರು? ಇವ್ರ ಹೆಸರು ಬೇರೆ ಕೇಡು. ಆ ಊರಿನಲ್ಲಿ RK ಅಂತ ಹೆಸರು. ಈ ಊರಿನಲ್ಲಿ ಏನ್ ಇಟ್ಕೊಂಡ್ಯಾರೋ ಏನೋ. ಏನಾದ್ರು ಐಡೆಂಟಿಫಿಕೇಶನ್ ಇದೆಯಾ? ಐಡೆಂಟಿಫಿಕೇಶನ್. ಈ ಫೋಟೋ ತಲೆನೇ ಇಲ್ಲ. ತಲೆ ಇದ್ರೆ ಹೇಗಾದ್ರೂ ಮುಂಡಾನ್ ಕಂಡಿಡಬಹುದು. ಈ ಮುಂಡೆದಕ್ಕೆ ರುಂಡಾನೇ ಇಲ್ವಲ್ಲ? ಹಿಡಿದ್ರೆ ಈ ಮುಂಡಕ್ಕೆ ರುಂಡ ಸೇರಿಸಬಹುದು. ಇವರಿಬ್ರು ಸೇರಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಸ್ಮಗ್ಲರ್ಸ್ಗೂ ನಮಗೂ ಒಂಥರ ಸಂಬಂಧ. ಸಂಬಂಧ ಅಂದ್ರೆ? ಐ ಮೀನ್, ಅವ್ರು ಸ್ಮಗಲ್ ಮಾಡ್ತಾ ಇರ್ತಾರೆ, ಅವ್ರು ನಾವು ಹಿಡಿತಾ ಇರ್ತೀವಿ. ಅದೇ ಸಂಬಂಧ ನಾನು ಹೇಳಿದ್ದು. ನಾನು ಎಷ್ಟೋ ಸ್ಮಗ್ಲರ್ಸ್ ನೋಡಿದ್ದೀನಿ, ಆದ್ರೆ ಈ ಕೇಸು ಹೊಸ್ತರ ಇದೆ. ಈ ರಾಸ್ಕಲ್ ದಿನಕ್ಕೊಂದು ವೇಷದಲ್ಲಿ ಇರ್ತಾನೆ. ಈಗ ಯಾವ ವೇಷದಲ್ಲಿ ಯಾವ ಕ್ಯಾಂಪಲ್ಲಿ ಇದ್ದಾನೋ ಏನೋ. ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಟಾಮ್ ಆಲ್ಟರ್ ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಬಾಂಬೆಗೆ ಬರ್ತಾನೆ. ಅದೇ ದಿನ ರಾತ್ರಿ ಡೆಲ್ಲಿಗೆ ಹೋಗ್ತಾನೆ. ಡೆಲ್ಲಿಗೆ ಹೋಗಕ್ ಮೊದಲು ಏನ್ ಮಾಡ್ತಾನೆ ಗೊತ್ತಾ? ತನ್ನ ಹೆಸರಿನಲ್ಲೇ ಒಂದು ಏರ್ ಪಾರ್ಸಲ್ನ ಕಾರ್ಗೋನಲ್ಲಿ ಬುಕ್ ಮಾಡಿ ಡೆಲ್ಲಿ ಕಳಿಸ್ತಾನೆ. ಟಾಮ್ ಆಲ್ಟರ್ ತಕ್ಷಣ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಕಲ್ಕಟ್ಟಾಗಿ ಹೋಗ್ತಾನೆ. ಇಲ್ಲೇ ನೀವು ಮುಖ್ಯವಾದ ವಿಷಯನ ಗಮನಿಸಬೇಕಾದ್ದು. ಟಾಮ್ ಆಲ್ಟರ್ ಅವತ್ತೇ ಸಿಂಗಪುರ್ಗೆ ಹೋಗಕ್ಕೆ ಶಿಪ್ ನಲ್ಲಿ ಒಂದು ಟಿಕೆಟ್ ನ ರಿಸರ್ವ್ ಮಾಡಿಸಿಟ್ಟಿದ್ದಾನೆ. ಅವನ ಹಾರ್ಬರ್ಗ್ ಸೇರೋಕ್ ಮೊದಲು ಅವನ ಹತ್ರ ಇರೋ ಆ ಏರ್ ಪಾರ್ಸಲ್ನ ನಾವು ಹೇಗಾದ್ರೂ ಮಾಡಿ ಪಡಿಬೇಕು. ಯಾಕೆಂದ್ರೆ
ಅದರಲ್ಲಿ ಬಹಳ ಮುಖ್ಯವಾದ ರಹಸ್ಯ ಪತ್ರ ಇದೆ. ಇದು ಬಾಸ್ ಆರ್ಡರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಬಹಳ ಸುಲಭ ಸರ್. ಅವ್ರು ಕಲ್ಕತ್ತಾ ಏರ್ಪೋರ್ಟ್ ಅಲ್ಲಿ ಬಂದು ಸೇರಿದ ಕೂಡಲೇ ಅವ್ರನ್ನ ಸುಟ್ಟು ಹಾಕಿ ಅವ್ರ ಕೈನಲ್ಲಿರೋ ಪತ್ರಗಳನ್ನೆಲ್ಲ ನಾನ್ ತಗೊಂಡ್ಬರ್ತೀನಿ. ಇಡಿಯಟ್. ಏರ್ಪೋರ್ಟ್ ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಬರೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ಯಾ? ನನ್ಗೊಂದು ಐಡಿಯಾ ಸರ್. ನಾನು ಮಾರ್ವೇಶದಲ್ಲಿ ಟ್ಯಾಕ್ಸಿ ಡ್ರೈವರ್ ಹೋಗಿ ಅವನ ಹಾರ್ಬರ್ ಮುಟ್ಟೋದ್ರೊಳಗೆ ಅವನು ಹಿಡಿದು ತಳ್ಳಿ ಪತ್ರ ತರ್ತೀನಿ. ಇಂಪಾಸಿಬಲ್. ಖಂಡಿತ ಸಾಧ್ಯ ಇಲ್ಲ. ಹಾರ್ಬರ್ಗ್ ಹೋಗೋ ದಾರಿಲಿ ಯಾವಾಗ್ಲೂ ಜನಗಳು ಓಡಾಡ್ತಾ ಇರ್ತಾರೆ. ಅದು ಅಲ್ಲದೆ ಅವನಿಗೆ ಗೊತ್ತಿಲ್ಲದ ಹಾಗೆ ಆ ಪಾರ್ಸಲ್ ನಮ್ಮ ಕೈಗೆ ಬಂದು ಸೇರ್ಬೇಕು. ಅದು ಪೊಲೀಸ್ನವ್ರಿಗೆ ಯಾರಿಗೂ ಗೊತ್ತಾಗ್ಕೊಡುದು. ಹಾಗಾದ್ರೆ ಪಿಕ್ ಪಾಕೆಟ್ ನಾನು ಮಾಡಿಕೊಂಡು ಕೆಲಸ ಮಾಡ್ಬೇಕು. ಕರೆಕ್ಟ್. ನಮ್ ಬಿಗ್ ಬಾಸ್ ಐಡಿಯಾನು ಅದೇ. ಆದ್ರೆ ನಮಗೊಬ್ಬ ಎಕ್ಸ್ಪರ್ಟ್ ಪಿಕ್ ಪ್ಯಾಕೆಟ್ ಹೊಡಿಯೋನ್ ಬೇಕು. ಯಾರು? ಮಾರಿಯಾ ಎಲ್ರೂ ಮರಿಯಾ 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 ಅಂತ ಹೇಳ್ತಾ ಇದ್ದೀರಲ್ಲ, ಅವಳೇನ ಅಷ್ಟು ಬುದ್ಧಿವಂತಳ? ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಐಡಿಯಾ ಮಾಡ್ತಾ ಇದ್ದಾಳೆ. ಹೊಡೆದ್ಲು. ಸಾರಿ. ಹೋಗ್ತಾ ಇದ್ದಾಳೆ. ನಿಮ್ ಜೋಬ್ನಲ್ಲಿ ಪರ್ಸ್ ಏನಾದ್ರೂ ಇಟ್ಟಿದ್ರಾ? ವರ್ಷ ನೋಡ್ಕೊಳ್ಳಿ. ವರ್ಷ ಇಲ್ಲ. ಹಿಡಿಯೋಣ ಬರೋ. ಈ ಕಡೆನ ಬಂದಲ್ಲ, ಕಾಣಿಸ್ತಾ ಇಲ್ವಲ್ಲ? ಬಾರೋ ಬಾರೋ ಹೊಡ್ಕಣ ಬಾರೋ. ಓಡ್ತಾ ಇದ್ದಾಳೆ ನೋಡು. ಇದು ಗಂಡಸರು ಬಾತ್ರೂಮ್ ತಾನೆ? ಹೌದೌದು. ಇಲ್ಲಿ ನೀವೇ ಮಾಡ್ತಿದ್ದೀರಿ? ಪೊಲೀಸ್ ಬರ್ತಿದ್ದಾರೆ, ಪ್ಲೀಸ್. ಪೊಲೀಸ? ಇವತ್ತಿನ ಹಿಡಿದೆ ಇಲ್ಲಿಂದ ಹೋಗಲ್ಲ. ಏನಯ್ಯ ತಲೆಗೆಟ್ಟಿದ್ಯಾ? ತಪ್ಪಾಯ್ತಮ್ಮ. ಪಿಕ್ ಪಾಕೆಟ್ ಹುಡುಗಿ ಒಬ್ಳು ಒಳಗಡೆ ಹೋದ್ಲು, ಅವಳು ಅಂತ ತಿಳ್ಕೊಂಡು ನಿನ್ ಕೈ ಇಟ್ಕೊಂಡೆ. ಕ್ಷಮಿಸ್ಬಿಡಮ್ಮ. ಅಮ್ಮ, ಒಳಗಡೆ ಇನ್ನಾರಾದ್ರೂ ಇದಾರ? ಯಾರಿಲ್ಲ. ಇಲ್ವಾ? ಈ ಕಡೆನೆ ಬಂದ್ಲಲ್ಲ, ಇವತ್ತು. ಥ್ಯಾಂಕ್ ಯು. ಒಬ್ರಿಗೊಬ್ರು ಸಹಾಯ ತಾನೆ. ಯಾರು ಇವಳು? ಈ ಕೆಲಸ ಮುಗಿತು. ಮುಂದಿನ ಊಟಕ್ಕೆ ಯಾವ ಕೆಲಸ ಮಾಡೋದು? ಏನೋ ಬಾಸ್ ಆಗಿದ್ದವನು ಸಪ್ಲೈಯರ್ ಕೆಲಸ ಹೇಗ್ ಮಾಡೋದಂತ ಯೋಚನೆ ಮಾಡ್ತೀಯ? ನೋಡು, ಪೊಲೀಸ್ ಕಣ್ಣಿಂದ ಕಣ್ಮರೆಯಾಗಿರೋದಕ್ಕೆ ಇದೇ ಒಳ್ಳೆ ಜಾಗ. ಕೆಲಸದಲ್ಲಿ ಗೌರವ ನೋಡ್ಬೇಡ. ಕಾಯಕವೇ ಕೈಲಾಸ ಕೇಳಿರಣ್ಣ. ಕಾನ್ಸ್ಟೇಬಲ್ ಎಸ್. ವಯಸ್ಸು 40 ವರ್ಷ. ಸರ್ವೀಸು 20 ವರ್ಷ. ನಾಚಿಕೆ ಆಗೋಲ್ಲ ನಿನ್ಗೆ? 20 ವರ್ಷ ಸರ್ವಿಸ್ ನಲ್ಲಿ ಆಫ್ಟರ್ ಆಲ್ ಪಿಕ್ ಪ್ಯಾಕೆಟ್, ಅದು ಹೆಂಗ್ಸು. ಅವನ್ ಕರ್ಕೊಂಬರಕ್ಕಾಗಲ್ಲ ನಿನ್ಗೆ? ಗೆಟ್ ಔಟ್ ಐತೆ. ನೋಡು, 24 ಗಂಟೆ ಟೈಮ್ ನಲ್ಲಿ ಅವಳನ್ನ ಅರೆಸ್ಟ್ ಮಾಡಿ ಇದೇ ಜಾಗದಲ್ಲಿ ಕರ್ಕೊಂಬಂದು ನಿಲ್ಲಿಸ್ತೀನಿ. ಹೋಗ. ಈ ಸೀಟಲ್ಲಿ ಕೂತ್ಕೊಳ್ಳಕ್ಕೆ ಆಗಲ್ಲ. ಅರೆ, ನಮ್ ಡಾಕ್ಟ್ರು ಆದ್ರೆ ಏನಾಯ್ತು? ಡ್ಯೂಟಿಗೆ ದ್ರೋಹ ಮಾಡ್ಬಾರ್ದು. ಬಂದೆ. ಈ ಮೀಟರ್ ಒರಿಜಿನಲ್ ಡೂಪ್ಲಿಕೇಟಾ? ಒರಿಜಿನಲ್ ಸರ್. ಏನ್ ಒರಿಜಿನಲ್ ನೋಡ್ಬಾ. 10 ರೂಪಾಯಿ ಕರೆಕ್ಟ್ ಆಗಿದೆಯಲ್ಲ ಸರ್? ಏನೇ ಕರೆಕ್ಟ್? 9 ರೂಪಾಯಿ ಮೇಲೆ 1 ಪೈಸಾ ಜಾಸ್ತಿ ಆಗಲ್ಲ. ನಾನು ಮಾಮೂಲಿಯಾಗಿ ಓಡಾಡೋ ಜಾಗ ಇದು. ಏನು ಮೋಸ ಮಾಡ್ಬೇಕು ಅಂತಿದ್ದೀರೇನೆಯಾ? 10 ವರ್ಷದಿಂದ ಬೆಂಗಳೂರಲ್ಲಿ ಗಾಡಿ ಓಡಿಸ್ತೇನ್ರಿ. ನಿಮ್ಮಂತ ಕಂಜೂಸನ್ನ ಸರ್ವಿಸ್ ಅಲ್ಲೇ ನೋಡಿರ್ಲಿಲ್ಲ. ತೆಗಿರಿ ಮೊದಲು 10 ರೂಪಾಯಿ. ಅಪ್ಪ, ಇನ್ನು ಸತ್ಯವಾಗ್ಲೂ ನೀನ್ ಟ್ಯಾಕ್ಸಿ ನಾನು ಹತ್ತಲ್ಲ. ಓ, ನೀವು ಬಂದಿಲ್ಲ ಅಂದ್ರೆ ನನಗೆ ಬೇರೆ ಗಿರಾಕಿನೇ ಬರಲ್ಲ. ಎಲ್ಲಾಯ್ತು? ನೀವು 1 ರೂಪಾಯಿ ತಕರಾರು ಮಾಡಿದಾಗಲೇ ನನಗೆ ಗೊತ್ತಾಯ್ತು ನೀವೆಂತವ್ರು ಅಂತ. ಮೊದಲು ದುಡ್ಡು ಕೊಡ್ರಿ. ಓಹೋ, ಡಾಕ್ಟ್ರು ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದ್ದದ್ದೆಲ್ಲ ತಗೊಂಡ್ಬಿಟ್ನಲ್ಲ. ಹೇಗಿದ್ರು ಅವ್ರಿಗೆ ಬಾಕಿ ಕೊಡ್ಬೇಕು. ಕಮಿಂಗ್, ಐ ವಿಲ್ ಗಿವ್ ಯು. ನಮ್ಗೆ ಗೊತ್ತಿರೋ ಹುಡುಗಿ ಬರ್ತಾ ಇದ್ದಾರೆ. ಸುಮ್ನಿರು ಅಂದ್ರೆ. ಯಾಕ್ರೆ ದುಡ್ಡು ಕೇಳಿದ್ರೆ ತಾಳ ಹಾಕ್ತಿದ್ದೀರಾ? ಸರ್, ಹಲೋ ಡಾಕ್ಟರ್. ಚೆನ್ನಾಗಿದ್ರಮ್ಮ. ಸುಮ್ನೆ. ಓ, ಯಾಕೆ ಸರ್ ಸುಳ್ಳು ಹೇಳ್ತಿದ್ದೀರಾ? ದುಡ್ಡು ಕೇಳಿದ್ರೆ ಪರ್ತಿಲ್ಲ ಅಂತ ನಾಟಕ ಆಡ್ತಿದ್ದೀರಮ್ಮ. ಆಹಾ, ಹಾಗೆಲ್ಲ ಹೇಳ್ಬಾರ್ದಪ್ಪ. ಯು
ದೊಡ್ಡ ಡಾಕ್ಟ್ರು, ದೊಡ್ಡ ಮನುಷ್ಯರು. ನಾನ್ ಕೊಡ್ತೀನಿ. ಪರವಾಗಿಲ್ಲಮ್ಮ, ನನ್ನ ಹತ್ರ ಇದೆ. ಪರವಾಗಿಲ್ಲ ಡಾಕ್ಟ್ರೆ. ಓ, ನಿಂಗೆ ಸುಮ್ಮನೆ ಟ್ರಬಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನೋ ಟ್ರಬಲ್, ನೋ ಟ್ರಬಲ್. ಅಂಕಲ್ ಹೇಗಿದ್ರು ಟ್ರೀಟ್ಮೆಂಟ್ ಮಾಡಿ ಕೊಡ್ಬೇಕಲ್ಲ, ತಗೊಳ್ಳಿ. ಟ್ರೀಟ್ಮೆಂಟ್ ಬ್ಯಾಲೆನ್ಸ್ ಅಂತ ಮಾತಾ ತಗೋತೀನಿ ಅಷ್ಟೇ. ನಿಮ್ ದುಡ್ಡು ಯಾವ ಲೆಕ್ಕಾದ್ರೂ ಹಾಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ತೀನಿ. ಇಂಥ ಮುಟ್ಟಾಳ್ ಡಾಕ್ಟರ್ ನಾನ್ ನೋಡೇ ಇಲ್ಲ. ಏಯ್! ಹಾ? ಒಬ್ಬ ಡಾಕ್ಟರ್ನ ಮುಟ್ಟಾಳನಾಗ ಮಾಡಬಹುದು, ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮುಟ್ಟಾಳರನ್ನ ಮಾಡೋಕ್ಕಾಗಲ್ಲ. ಸರ್, ಒಂದು ಬಾಯಿ ಮುಚ್ಕೊಂಡು ಮೊದಲು ನನ್ನ ಜೊತೆಲ್ ಬಾ. ಇಲ್ದೆ ಹೋದ್ರೆ ಕೈ ಕಾಲು ಕಟ್ಟಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಅದು ಈ ಕೆಲಸ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಬೇರೆಯವ್ರ ಹತ್ರ ಇಟ್ಕೋ. ಹೋಗು, ಒಳಗೋಗಮ್ಮ. ಮರಿಯಾ ಬಂದ್ಲಾ ಇಲ್ಲಿ? ಇಲ್ಲ ಸರ್, ಸತ್ಯವಾಗ್ಲು? ಸತ್ಯವಾಗ್ಲೂ ಇಲ್ಲ ಸರ್. ಏನು ಸತ್ಯ ಹರಿಶ್ಚಂದ್ರನ್ ವಂಶ ಇವ್ರದು? ಸಿಕ್ಲಿ ಅವಳು. ಸಪೋಟ ಮಾಡ್ತೀರಾ? ಸಪೋಟ ಹಣ್ಣು ಇಷ್ಟದಾಗಿ ಸಿಕ್ಬಿಡ್ತೀನಿ. ಏಯ್, ಮಕ್ಕಳನ್ನ ಕೇಳಿದ್ರೆ ನಿಜ ಗೊತ್ತಾಗುತ್ತೆ. ಮರಿಯಾ ಈ ಕಡೆ ಬಂದ್ಲಾ? ಇಲ್ಲ, ನಿಜವಾಗ್ಲು? ನಿಜವಾಗ್ಲೂ ನೀನ್ ನಂಬಹುದಾ? ನಂಬೋದು. ಹಾಗಿದ್ರೆ ಅದರ್ ಏರಿಯಾನ ಅಟ್ಯಾಕ್ ಮಾಡ್ಬೇಕು. ಸರಿ, ನೀನ್ ಮುಂದಕ್ಕೆ ಹೋಗೋ, ನಾನು ಮುಂದಕ್ಕೆ ಹೋಗ್ತೀನಿ. ಥ್ಯಾಂಕ್ ಯು. ಇನ್ಸ್ಪೆಕ್ಟರ್ ಈ ಕಡೆ ಹೋಗಿದ್ದಾರೆ, ನೀ ಸೀದಾ ಮನೆಗೆ ಹೋಗ್ಬಿಡು. ಅಂಕಲ್, ಕಮ್ ಮರಿಯಾ. ಅಂಕಲ್, ಏನಮ್ಮ ಇಷ್ಟೊಂದು ಹಣ? ತಿಂಗಳು ಮೊದಲು ತಾನೆ, 10th ವರ್ಗೂ ಕಲೆಕ್ಷನ್ ಜೋರಾಗಿರುತ್ತೆ. ಅಂಕಲ್, ನಾಟ್ ಬ್ಯಾಡ್. ನಮ್ ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಇನ್ನು ಹಣ ಕೊಟ್ಟಿಲ್ಲಮ್ಮ. ಅಂಕಲ್, ನೀವು ಬೇರೆ ಕೊಡ್ಬೇಡಿ, ನಾನ್ ಕೊಟ್ಟಾಯ್ತು. ಎಲ್ಲಿ ನೋಡ್ದೆ? ಅವ್ರ ಪರ್ಚ್ ಹೊಡೆದೆ, ಅವ್ರ ಕೈಗೆ ಕೊಟ್ಟೆ. ಮರಿಯಾ, ಡಾಕ್ಟರ್ಗ ನೀನ್ ಹಾಗೆ ಮಾಡೋದು? ಯಾಕೆ, ಅವ್ರ ಕೊಳ್ಳೆ ಹೊಡೆಯಲ್ಲ? ಹೌದೌದು, ಸರಿಯಾಗಿ ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ಸ್, ಟಾನಿಕ್ ಹೋಗ್ಬೇಕು. ನಿಮ್ ಹೆಲ್ತ್ ನಂಗೆ ತುಂಬಾ ಮುಖ್ಯ. ಏನಮ್ಮ, ನನ್ ಮೇಲೆ ನಿನ್ಗೆಷ್ಟೊಂದು ಪ್ರೀತಿ, ವಿಶ್ವಾಸ. ನಾನ್ ಮಾಡಿರೋ ಸಹಾಯ ಸಾಸಿವೆ ಕಾಳಷ್ಟು, ಆದ್ರೆ ನೀನ್ ಮಾಡ್ತಾ ಇರೋದು ಬೆಟ್ಟದಷ್ಟಮ್ಮ, ಬೆಟ್ಟದಷ್ಟು. ಹೋಗ್ಲಿ ಅಂಕಲ್, ನೀವಿಲ್ದೇ ಇದ್ರೆ ನನ್ಗಿಷ್ಟು ಧೈರ್ಯ ಹ್ಯಾಕ್ ಬರ್ತಿತ್ತು? ಹೌದಮ್ಮ, ನಾನೇನೋ ಧೈರ್ಯದಿಂದ ನಿನ್ನನ್ನು ಹೊರಗಡೆ ಕಳಿಸ್ತೀನಿ. ಆದರೆ ನೀನು ಹೊರಗಡೆ ಹೋದಾಗ ಯಾವ ಕ್ಷಣದಲ್ಲಿ ಅಪಾಯ ಬರುತ್ತೋ ಅಂತ ನನಗ್ ಭಯ ಆಗ್ತಿರುತ್ತಮ್ಮ. ಅಂಕಲ್, ಆಪತ್ತಿನಿಂದ ಅವಸ್ಥೆ ಪಟ್ಟು ತುಂಬಾ ದಿನ ಬಾಳೋದಕ್ಕಿಂತ ವೈಭವದಿಂದ ಸ್ವಲ್ಪ ದಿನ ಬಾಳಿದ್ರೆ ಸಾಕು. ದಟ್ಸ್ ಮೈ ಮರಿಯಾ. ಈ ಮರಿಯಾಗೆ ದೇರ್ ಇಸ್ ನೋ ಏರಿಯಾ. ನಮ್ಮ ಏರಿಯಾ ಒಳಗಡೆ ಬಂದವ್ರನ್ನ ನಾವು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಏನ್ ಮಾಡ್ತೀಯಾ? ಹೆಣ್ಣಾದ ಕಾರಣಕ್ಕೆ ನೀನ್ ಮಾಡಿದ ತಪ್ಪನ್ನ ಕ್ಷಮಿಸಿ ನಮ್ ಗ್ಯಾಂಗ್ ಸೇರ್ಸ್ಕೋಣ ಅಂತ. ಏನಂತೀಯ? ಈ ಮರಿಯಾಗೆ ಇನ್ನೊಬ್ಬರ ನೆರಳಲ್ಲಿ ನಿಂತದ್ದು ಅಭ್ಯಾಸವಿಲ್ಲ. ನೀನ್ ನಮ್ಮನ್ನು ವಿರೋಧಿಸಿದ್ರೆ ಏನಾಗುತ್ತೆ ಗೊತ್ತಾ? ಯಾವುದಕ್ಕೂ ಹೆದರೋಳಲ್ಲ.
ಕಳಿಸಿದೀನಿ. ಆಫ್ಟರ್ ಆಲ್ ಒಂದು ಹೆಣ್ಣನ್ನು ಹಿಡ್ಕೊಂಡ್ ಬರೋಕ್ಕಾಗಲಿಲ್ಲ. ಅದಕ್ಕಿಂತ ಕೇವಲ ಒಂದು ಕಣ್ಣನ್ನು ಬೇರೆ ಕಳ್ಕೊಂಡ್ ಬಂದಿದ್ಯಾ. ನಾಚಿಕೆ ಆಗಲ್ವ ನಿನಗೆ? ನೀನೊಬ್ಬ ಸಾಮರ್ಥ್ಯಶಾಲಿ ಅಂತ ತಿಳ್ಕೊಂಡಿದ್ದೆ. ನೀನು ನಮ್ ಗುಂಪಿನಲ್ಲಿರೋದಕ್ಕೆ ನಾಲಾಯಕ್. ಶ್ಯಾಮ್, ಇವನಿಗೇನು ಶಿಕ್ಷೆ ವಿಧಿಸ್ಬೇಕು ನೀನೇ ಡಿಸೈಡ್ ಮಾಡು. ಇನ್ನು 24 ಗಂಟೆಗಳ ಸಮಯ ಕೊಡ್ತೀನಿ. ಅಷ್ಟರೊಳಗೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ, ಅವಳು ಒಂದ್ ಕಣ್ ಕಿತ್ತಿದ್ದಾಳೆ, ನಾನು ಇನ್ನೊಂದು ಕಣ್ ತೆಗಿಬೇಕಾಗತ್ತೆ. ಅಂಕಲ್, how is my dress? ಬ್ಯೂಟಿಫುಲ್. Thank you. ಇವತ್ತೇನು ವಿಶೇಷ? ಹೋಟೆಲ್ ದಿ ಹೆವೆನ್ ನಲ್ಲಿ ಒಬ್ಬ VIP ಮ್ಯಾರೇಜ್ ರಿಸೆಪ್ಷನ್. ಅದಕ್ಕೆ ಮೇಡಮ್ ಹೋಗ್ತಾ ಇದ್ದಾರೆ. ಹೋಟೆಲ್ ಡಿ ಹೆವನ್, ಅದು ದೊಡ್ಡ ಜಾಗ ಆಯ್ತಲ್ಲ. ಅದಕ್ಕೆ ಈ ಕಾಸ್ಟ್ಲಿ ಡ್ರೆಸ್. ಅಲ್ಲಿ ನಿನ್ನನ್ನು ಇನ್ವೈಟ್ ಮಾಡಿದವ್ರು ಯಾರು? ಓ ಅಂಕಲ್, ನನ್ ಇನ್ವೈಟ್ ಮಾಡಿರೋದು VIP ಅಲ್ಲ, ಅವ್ರ ಮನೆ ನೆಕ್ಲೆಸ್. ಅಂಕಲ್, 3 ದಿನದ ಹಿಂದೆ ನಾನೊಂದು ಹ್ಯಾಂಡ್ ಬ್ಯಾಗ್ ಹೊಡ್ಕೊಂಡ್ ಬಂದಲ್ಲ, ಅವಳ ಕುತ್ತಿಗೆಲ್ ಒಂದು ಬ್ಯೂಟಿಫುಲ್ ಡೈಮಂಡ್ ನೆಕ್ಲೆಸ್ ಪಡೆಯೋದು ಅಂತ ಯೋಚಿಸ್ತಾ ಇದ್ದೆ. ಅದೇ ಬ್ಯಾಗ್ ನಲ್ಲಿ ಒಂದು ಇನ್ವಿಟೇಷನ್. ಅದು ಮರಿಯಾ ಹೋಟೆಲ್ ಡಿ ಹೆವೆನ್ ನಲ್ಲಿ ಈ ನೆಕ್ಲೆಸ್ ಬರುತ್ತೆ, ನೀನ್ ಖಂಡಿತ ಬಾ ಅಂತ ಹೇಳ್ತು. ಅದೇ ಮರಿಯಾ ಇಸ್ ಗೋಯಿಂಗ್. ವೈ ಡೋಂಟ್ ಯು ವಿಶ್ ಮೀ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮರಿಯಾ, ಹ್ಯಾಂಡ್ ಬ್ಯಾಗ್ ಎಲ್ಲಿ? ಯಾರಾದ್ರೂ ಚೆಕ್ ಮಾಡಿದ್ರೆ? See you with necklace. Hello. Have you? Hello. Oh, sorry. ನಮಸ್ತೆ. ನಮಸ್ತೆ ನಮಸ್ತೆ. ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ. ಯಾರು ಮಮ್ಮಿ? ಹೋಮ್ ಸೆಕ್ರೆಟರಿ. ನಮಸ್ತೆ. ಇಟ್ಕೊಳ್ಳಿ. ಬನ್ನಿ 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 ಬನ್ನಿ. ಹಲೋ. ಹಾಯ್ ಅಂಕಲ್. ಹಲೋ. Glad to meet you. Sweet uncle. Hi. Baby. Baby. ಏನಿಮ್ಮ ಮಹಾರಾಣಿ ಕಾಲೇಜಲ್ಲಿ ನೆನಪಿಲ್ಲ? ಕಾಲೇಜಲ್ಲಿ? ಓಹೋ, ನಿನ್ ಥರಾನೇ ನನ್ಗೊಂದು ಫ್ರೆಂಡ್ ಇದ್ಲು, ಮಾಡ್ಕೊಂಡೆ. ಸಾರಿ. ಯಾರದು? ಯಾರೋ ಗೊತ್ತಿಲ್ಲ ಮಮ್ಮಿ. ನನ್ನ ನೆಕ್ಲೆಸ್. ನೆಕ್ಲೆಸ್ಸಾ? ಲುಕ್ ಹಿಯರ್, ಯಾರೋ ಇಲ್ಲಿಂದ ಮೂವ್ ಮಾಡಬಾರ್ದು, ಹಾಗೆ ಇರಬೇಕು. ನಿನ್ನ ಆಟ ನನ್ನ ಹತ್ರ ಇಟ್ಕೋಬೇಡ. ಬಿ ಕೇರ್ಫುಲ್. ಎಷ್ಟು ದಿವಸ ಅಂತ ನಾನು ಮೋಸ ಮಾಡೋಕ್ಕಾಗತ್ತೆ? ತುಂಬಾ ದಿವಸದ ಆಸೆ ಇವತ್ತು ನೆರವೇರ್ತಾ ಇದೆ. ಕಾನ್ಸ್ಟೇಬಲ್. ಎಸ್ ಸರ್. ಲೇಡಿ ಕಾನ್ಸ್ಟೇಬಲ್ ಕರೆದು ಬಿಗಿನ್ ಚೆಕ್ ಮಾಡಕ್ ಹೇಳು. ಅಂಕಲ್. ಇಷ್ಟಿದ್ರ ಮುಂದೆ ನನ್ಗೆ ಅವಮಾನ. ಇನ್ಸ್ಪೆಕ್ಟರ್. ನೆಕ್ಲೆಸ್ ಅಲ್ಲಿ. ನೆಕ್ಲೆಸ್ ಎಲ್ಲಿತ್ತು? ಅಲ್ಲಿಟ್ಟಿದ್ರೆ ನನಗ್ ಗೊತ್ತಿಲ್ಲದೆ ನಾನ್ ಹೇಗ್ ತಗೊಳಕಾಗುತ್ತಮ್ಮ? ನೀನ್ ಡಿಕ್ಕಿ ಹೊಡೆದಾಗ್ಲೇ ನಾನ್ ಡಿಸೈಡ್ ಮಾಡ್ಕೊಂಡೆ ನೀನ್ ತಗೊಂಡಿರ್ಬಹುದು ಅಂತ. ಮಿಸ್ಟರ್, ಈ ಏರಿಯಾ ನಿಂದಾಗಿರ್ಬಹುದು. ಯುನೋ ಮರೆ ಹ್ಯಾಸ್ ನೋ ಏರಿಯಾ. ತಗಿ. ಏನಮ್ಮ ಇದು? ನಾನ್ ಯಾರ ಹತ್ರ ಹೇಳಿ? ಈ ಕಾಲದಲ್ಲಿ ಒಳ್ಳೆ ಕೆಲಸನೇ ಮಾಡಬಾರ್ದಪ್ಪ. ಸತ್ಯ ಹರಿಶ್ಚಂದ್ರ, ನಾನ್ ಹೊಡೆದ ನೆಕ್ಲೆಸ್ ನ ನೀನ್ ಹೊಡೆಯೋದು ಒಳ್ಳೆ ಕೆಲ್ಸನ ತಮ್ಮ? ಅಕ್ಕ, ನಿನ್ ಬಗ್ಗೆ ಒಂದಿಬ್ರು ಮಾತಾಡ್ಕೋತಿದ್ರು, ಅದಕ್ಕೆ ನಾನು ಹುಷಾರಾದೆ. ಯಾರವರು? ಬಂದ್ಬಿಟ್ರು. ನಾನ್ ಸಪ್ಲೈಗೆ ಹೋಗ್ತೀನಿ. ನೀನ್ ಪೊಲೀಸವ್ರ ಕೈಯಿಂದ ತಪ್ಪಿಸ್ಕೋಬಹುದು.
ನನ್ ಕೈಯಿಂದ ತಪ್ಸ್ಕೊಳಕ್ ಸಾಧ್ಯ ಇಲ್ಲ. ಏಯ್ ಆಗ್ಲೇ ಕೊಟ್ಟು ಕೂಸ ಮರ್ತ್ಬಿಟ್ಯಾ? ಏಯ್ ಇಷ್ಟು ಕೊಬ್ಬ ನಿನ್ಗೆ, ಇವತ್ತೇ ನಿನ್ ಕತೆನ ಮುಗಿಸ್ತೀನಿ. ಏ ಛೀ, ಸದಾ ಗಿರಾಕಿ ಬಂದಿದೆ, ಗಮನಿಸ್ಕೊ. ಆಗ್ಲಿ ಬಾಯಿರ್ತಾನೆ, ನೀರು ಕುಡಿ. ಏಟು ಬಿದ್ದ ಇರಯ್ಯ, ಅಡುಗೆ ಮನೆಯಲ್ಲಿ ಕೆಲಸ ಇದೆ. ಬಾ, ಬೆಣ್ಣೆ ಕುಡಿ. ಹೋಗುವಾಗ ಬಿಲ್ ಕೊಟ್ಟು ಹೋಗು. ಏನಿಲ್ಲ, ಅವನ್ ಗಮನಿಸ್ಕೊಂಡು. ಭಟ್ರೆ, ಇವನ್ನು ಗಮನಿಸ್ಕೊಳ್ಳಿ. ಪಿಕ್ ಪ್ಯಾಕೆಟ್, ಅದು ಒಬ್ಬ ಹುಡುಗಿ. ಅವಳು ಹಿಡಿಯಕ್ಕೆ ನಿನ್ ಕೈಲಾಗ್ಲಿಲ್ಲ? ನನ್ನ ಮಾತ್ರ ಹಾಗೆ ಹೇಳ್ಬೇಡಿ ಸರ್, ನನ್ನ ಮನಸ್ಸು ತುಂಬಾ ನೋವಾಗುತ್ತೆ. ಆವಾಗ ಅವಳು ನೋಡ್ತಾನೆ ಇರ್ತೀನಿ ಸರ್. ನನ್ನ ಎದುರುಗಡೆ ಪಿಕ್ ಪ್ಯಾಕೆಟ್ ಮಾಡಿದ್ರೆ ತಾನೆ ಸರ್ ಅವನ್ನ ಅರೆಸ್ಟ್ ಮಾಡೋದು. ದಟ್ ಇಸ್ ದಿ ಮೇನ್ ರೀಸನ್ ಸರ್, ದಟ್ ಇಸ್ ದಿ ಮೇನ್ ರೀಸನ್. ಸರ್, ನಾನು ಪಿಕ್ ಪ್ಯಾಕೆಟ್ ನನ್ನ ಅರೆಸ್ಟ್ ಮಾಡಿ ಅಂತ ನಿನ್ ಮುಂದೆ ಬಂದು ನಿಂತ್ಕೋತಾಳೆ. ಯೋ, ಎಲ್ಲ ಕೆಲಸ ಮಾಡ್ತಿದ್ದೀರಾ ನೀವು? ನಿಮ್ ಜೊತೆ ಡಿಪಾರ್ಟ್ಮೆಂಟ್ ಅಲ್ಲೇ ಸರ್, ನಾನು ಮಾತ್ರ ಟ್ರಾನ್ಸ್ಪೋರ್ಟ್ ಅಲ್ಲ ಇದ್ದೀನಿ. ಸಾಹೇಬ್ರಿಗೆ ಅಂತ ಹೇಳ್ಬಿಟ್ಟು ಕಾಮತ್ ಹೋಟೆಲ್ ಸ್ಪೆಷಲ್ ಆಗ್ತಾನೆ ತಂದಿದ್ಯಾ ಈ ಓವಲ್ನ? ಹೌದು ಸರ್. ಡ್ಯೂಟಿ ಮುಖ್ಯ, ಓವಲ್ ಅಲ್ಲ. ಹೋಗೋ. ಎಸ್ ಸರ್. ಸರ್ ಓವಲ್ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಎಸ್ ಪ್ಲೀಸ್. ಇಲ್ಲೊಬ್ರು ಸಣ್ಣಗೆ ಬೆಳ್ಳಗೆ ಇದ್ದಾರಲ್ಲ, ಸಣ್ಣಿಗೆ ಬೆಳ್ಳಿಗೆ ನಾನೇ. ಅವರು ರಿಸೆಪ್ಷನಿಸ್ಟ್ ಅಲ್ಲ, ಹಾ. ಬೇರೆ. ಬೇರೆರಾ? ಹೆಸರು ಗೊತ್ತಿಲ್ಲ. ಯಾವರು? ಗೊತ್ತಿಲ್ಲ. ಏನ್ ಮೇಡಮ್, ಊರ್ ಗೊತ್ತಿಲ್ಲ ಅಂತೀರಾ, ಹೆಸರು ಗೊತ್ತಿಲ್ಲ ಅಂತೀರಾ? ನೀವು ಹುಡ್ಕೋದ್ ನೋಡಿದ್ರೆ ತಿರುಪತಿಲಿ ಗುಂಡು ಹೊಡ್ಸ್ಕೋತಾರಲ್ಲ, ಅವ್ರನ್ನ ಹುಡ್ಕೋತಾರ ಇದೆ. ಏನ್ ವಿಷಯ? ಆಮೇಲೆ ಏನಿಲ್ಲ, ಅವತ್ತು ಗಲಾಟೆಯಲ್ಲಿ ನನ್ನ ಹ್ಯಾಂಡ್ ಬ್ಯಾಗ್ ಮಿಸ್ ಆಯ್ತು. ಆ ಬೇರೆ ಈ ಕಲರ್ ಯೂನಿಫಾರ್ಮ್ ಹಾಕಿದ್ದ. ಅಯ್ಯೋ ಅವನ ನಮ್ಮ ಹೋಟೆಲ್ಗೆ 1000 ರೂಪಾಯಿ ಲಾಸ್ ಮಾಡ್ಬಿಟ್ಟಿದ್ದ ರಾಸ್ಕಲ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ಸ್ಪೆಕ್ಟ್ರಾ? ನೀವು ಇಲ್ಲೇ ಒಂದು ಕಂಪ್ಲೇಂಟ್ ಬರ್ಕೊಡಿ. ಬರ್ಲಿ ಬರ್ಲಿ, ನಥಿಂಗ್ ಇನ್ ದ ಹ್ಯಾಂಡ್ ಬ್ಯಾಗ್. ಬರ್ತೀನಿ, ಬಾಬಾ. ಮೇಡಮ್, ಎಲ್ಲಿ ನೋಡಿದ್ರು ಪೊಲೀಸು. ನನ್ನಿಂದ ಕೆಲಸ ಬೇರೆ ಹೋಯ್ತು ಅವನ್ಗೆ. ಎಲ್ಲಿದ್ದಾನೋ ಪಾಪ, 3 ದಿವಸದಿಂದ ಉಪವಾಸನೋ ಏನೋ. ಮುಳೆ ಇದೆಯಾ? ಮುಳೆ ಯಾರ? ನಿನಗಿಲ್ಲಪ್ಪ. ಫ್ರೈ ಕಾಸಲ್ಲ ಇಲ್ಲಿ ತಿನ್ನೋದಕ್ಕೆ. ಇನ್ನೂ ನೀನ್ ಬಿಲ್ ಕೊಡ್ತೀಯ? ಮತ್ತೆ ಹೋಗಿ ತಗೊಂಡ್ ಬಾ. ಸರಿ ಸರ್. ಈ ಮನುಷ್ಯ ಎಲ್ಲಿ ಹೋಗ್ಬಿಟ್ಟ? ನಿನ್ಗೋಸ್ಕರ ಊರೆಲ್ಲ ಹುಡುಕ್ತಾ ಇದ್ದೀನಿ ನಾನು. ನೀನ್ ನೋಡಿದ್ರೆ ದೊಡ್ಡ ಹೋಟ್ಲಿಂದ ಬರ್ತಾ ಇದ್ಯಾ? ಕೆಲ್ಸ ಕೇಳ್ದೆ, ಕೊಡಲ್ಲ ಅಂದ. ಸಂಬಳ ಕೊಡ್ದಿದ್ರು ಪರವಾಗಿಲ್ಲ, ಊಟನಾದ್ರೂ ಹಾಕು ಅಂತ ಹೇಳ್ದೆ.
ಇಲ್ಲ ಅಂದ. ಏಯ್ ಸುಳ್ಳು ಹೇಳ್ತೀಯಾ? ಅಡಕೆ ಹಾಕೊಂಡಿದ್ಯಾ? ನೋಡ್ದ್ಯಾ, ಚೆನ್ನಾಗಿ ಊಟ ಮಾಡಿ ಆಮೇಲೆ ತಾಂಬೂಲ ಹಾಕೊಂಡಿದೀನಿ ಅಂತ ನೀನೇ ತಿಳ್ಕೊಂಡಿದ್ಯಲ್ಲ. ನಿನ್ ಹಾಗೆ ಎಲ್ರೂ ತಿಳ್ಕೋಬೇಕು ಅಂತ ತಾಂಬೂಲ ಹಾಕು. ನನ್ ಗೊತ್ತಾ, 3 ದಿವಸ ಹಸುವಿನಿಂದ ನಾನ್ ಕ್ಯಾರಿಂಗು. ಯಾರಿಂಗ? ನೀನೊಬ್ಬ ಹುಚ್ಚ ಕಣಯ್ಯ. ಯಾಕೆ? ಇದನ್ ಮಾರು ತಿನ್ಬಹುದಾಗಿತ್ತಲ್ಲ. ಅದೇ ಹೇಗೆ? ನಿಂದು ನಾನ್ ಹೇಗ್ ಮಾಡ್ಬೋದು? ನ್ಯಾಯ ಅಲ್ಲ. ನೀನ್ ತುಂಬಾ ಸಿನ್ಸಿಯರ್. ಈಗ ಅರ್ಥ ಆಯ್ತಲ್ಲ, ಬರ್ತೇನೆ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ? ಊಟಕ್ಕೆ. ಊಟಕ್ಕ? 3 ದಿನದಿಂದ ಉಪವಾಸ ಅಂದ್ಯಲ್ಲ. ಹಾ, ಬಾ. ಉಪವಾಸ. ಏಯ್ ಬಾ. ಏಯ್ ಕಮ್. ಯಾರೋ ಹಂದಿ ತರ ತಿಂದಾಗಿದೆ. ಅವನಿಗೆ ಹಸು ಅಂತ ಕಾಣುತ್ತೆ, ತಿನ್ನಿದ್ದಾನೆ. ಹಾಗೆಲ್ಲ ಯಾರನ್ನು ಬೈಬೇಡ, ಮನಸ್ಸು ತುಂಬಾ ಕಷ್ಟ ಆಗುತ್ತೆ. ಏಯ್ ಕ್ಲೀನ್ ಮಾಡು. ತಲೆನೋವಾ? ಬೇರೆ ಹಲೋ ಸರ್. 36 ಪೂರಿ. ಸರ್ ಪೂರಿ ನಿಮ್ಗುನಾ? ನನಗಲ್ಲ, ಇವ್ರಿಗೆ 3 ದಿವಸದಿಂದ ಉಪವಾಸ. ಇವ್ರ ಈಗ ತಾನೆ ಹೀಗೆ ಕೆಲ್ಸಕ್ಕೋಸ್ಕರ ಬಂದಿದ್ದೇನೆ. ಅದು ಹೇಳ್ತಾನೆ ಅವನು. ಹೌದು, 5 ನಿಮಿಷದಲ್ಲಿ 6 ಚಿಕನ್ ತಯಾರು ಮಾಡ್ತೀನಿ ಅಂತ ಹೇಳಿದೆ, ಆದ್ರೆ ಕೆಲಸ ಕೊಡ್ಲಿಲ್ಲ. ಚಿಕನ್ ಹೋಗು ತಗೊಂಡ್ ಬಾಪ. ಹೋಗಪ್ಪ ಸಹೋದರ. ಯೋಚನೆ ಮಾಡ್ಬೇಡಿ, ಈಗ ತಂದ್ಬಿಡ್ತಾರೆ. ಬರುತ್ತೆ, ಅದಕ್ಕೆ ಯೋಚನೆ ಮಾಡ್ತೀನಿ. ಅದೇನ್ ಲೆಕ್ಕ? 36. ಒಂದಿನಕ್ಕೆ ಆವರೇಜ್ 12, 3 ದಿನಕ್ಕೆ 36. ಕರೆಕ್ಟಾ? ಲೆಕ್ಕವರೆಗೆ ಹೋಗಿದೆ. ಅದಕ್ಕೆ 3 ಪೂರಿ ಸಾಕು. 36 ತಿನ್ಲೇಬೇಕು. ಆರ್ಡರ್ ಮಾಡಾಯ್ತು. ಸರಿ. ಏನಪ್ಪ ಇದು? ಅದೇ ಸರ್, ಚಿಕ್ಕ ತಟ್ಟೆಲ್ಲಿ ನೋಡಿದಾಗ ಇರುತ್ತಿಲ್ಲ, ಅದಕ್ಕೆ ದೊಡ್ಡ ತಟ್ಟೆಲ್ಲೇ ತಂದ್ಬಿಟ್ಟೆ. ಹೇಗೆ? ಬೇರೆ 12 ದೋಸೆ. ದೋಸೆ ಸ್ವಲ್ಪ ಲೇಟ್ ಆಗುತ್ತಲ್ಲಮ್ಮ. 24 ಇಡ್ಲಿ. ಓಕೆ. ಅಯ್ಯೋ ಪಾಪಿ, ಏನಮ್ಮ, ನನಗೆ ನಾಚಿಕೆ ಆಗುತ್ತೆ. ಎಲ್ಲರೂ ನೋಡ್ತಿದ್ದಾರೆ. ಯಾರು ನೋಡಲ್ಲ, ಇದ್ರ ಮರಲ್ಲಿ ತಿನ್ನು. ನೋಡು, ಒಂದ್ ಚಿಕ್ಕ ಅಭಿಪ್ರಾಯ. ನಿನ್ನಿಂದ ನನ್ ಕೆಲಸ ಹೋಯ್ತು, ಕರೆಕ್ಟಾ? ಅದಕ್ಕೆ ಇದೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡಿ ಬದುಕೊಂಡಿದ್ದೀನಿ. ವ್ಯಾಪಾರ ಆಮೇಲೆ, ಮೊದಲು ತಿನ್ನು. ತಿನ್ನು. ಕೈ ತೊಳ್ಕೊಂಡು ಬರ್ತೀನಿ. ನಿನಗೆ ನಾನೇನಪ್ಪ ದ್ರೋಗ ಮಾಡಿದೆ? ನಾನೇನ್ ಮಾಡಿದೆ ನಿಮ್ಗೆ? ಸರ್, ಮೊದಲು ಕೈ ತೊಳ್ಕ ತೋರ್ಸು, ಆಮೇಲೆ ಇನ್ಕ್ರಿಮೆಂಟ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಅದೇನು ನನ್ ಮೇಲೆ ನಿನಗೆ ಇಷ್ಟೊಂದು ಅಕ್ಕರೆ? ನನ್ನಿಂದ ನಿನ್ ಕೆಲಸ ಹೋಯ್ತು, ಬೇರೆ ಕೆಲಸ ಸಿಕ್ಕೋವರೆಗೂ ನಿನ್ ಊಟದ ಜವಾಬ್ದಾರಿ ನನ್ ಮೇಲೆ ಇದೆ. ಹಾ ತಿನ್ನು. ನಾನ್ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಗೊತ್ತಾ? ನಿನ್ ಹೆಸರೇನು? ರಘುನಾ? ನೆತ್ತಿ ಹೆತ್ತಿತ್ತು, ರಘು ಬಗು ಆಯ್ತು. ಇನ್ಮೇಲೆ ಲೋಟದಲ್ಲಿ ನೀರ್ ಸಾಕಾಗಲ್ಲ ಸರ್, ಅದಕ್ಕೆ ಜಗ್ಗೆ ತಂದ್ಬಿಟ್ಟೆ. ಹೇಗೆ? ನಿಮಗೆ ಫೋನ್ ಬಂದಿದೆ ರಿಸೆಪ್ಷನ್ ಹತ್ರ. ಬಂದ್ಬಿಡ್ತಾ? ನನ್ ಫೋನಾ? ಹೌದು, ನೀವು ಹಾಕೊಂಡಿರೋ ಡ್ರೆಸ್ಸಿನ ಕಲರ್ ಹೇಳ್ತಾ ಇದಾರೆ, ನಿಮ್ ಹೇರ್ ಸ್ಟೈಲ್ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ನಿಮಗೆ ಯಾರಾದ್ರೂ ಫ್ರೆಂಡ್ ಆಗಿರಬಹುದು. ಹೋಗು ಹೋಗು, ಬೇಗ ಹೋಗು. ಏನಯ್ಯ, ನನ್ ಫೋನ್ ಬಂದಿದೆ ಅಂತ ಹೇಳ್ದೆ? ಅಲ್ಲಮ್ಮ, ಇಲ್ಲಿ ಇಲ್ಲ. ಅದಮ್ಮ, ಸಾರಿಮ್ಮ, ಅದು ಬೇರೆ ಹೆಂಗಸ್ರಿಗೆ ಬಂದಿತ್ತು, ಅವರು ಮಾತಾಡ್ಬಿಟ್ರು. ಸಾರಿಮ್ಮ. ತಿಂದಾಯ್ತಾ? ಪೂರಿ ಎಲ್ಲ ಪೂರ್ತಿಯಾಗಿ ಕಾಲ್ ಮಾಡಿಬಿಟ್ಟು. ಇದೇನು? ಮಸಾಲ ಮೈಗೆ ಆಗಲ್ಲ, ಅದಕ್ಕೆ. ಬೇರೆ ಇಡ್ಲಿ? ಹಿಟ್ಟೇ ರೆಡಿ ಆಗಿಲ್ಲ, ಈಗ ಬಂದು ಹೇಳ್ದ. ಬೇರೆ ಏನಾದ್ರು ಬೇಕಾ? ಇದ್ರ ಮೇಲೆ ಏನಾದ್ರೂ ಹಾಕಿದ್ರೆ ಹೊರಗೆ ಬರುತ್ತೆ. ಸಾಕು ಸಾಕು, ಬಿಲ್ ಬಿಲ್. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ನನ್ ಕಂಡ್ರೇನಾ? 110 ಕಂಡ್ರೆ ಯಾಕೆ? ನೋಡಿ,
ಒಂದ್ ಸಾರಿ ತಿಂದು 7 ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ನನ್ ನೋಡಿ 1 ದಿನಕ್ಕೆ 3 ಸಾರಿ ತಿನ್ಬೇಕು. ಇವತ್ತೇನೋ ಕಳೀತು, ನಾಳೆ ಹೇಗೋ ಏನು. ಆಗ್ಲೇ ಹೇಳಿದ್ನಲ್ಲ, ಮತ್ತೆ ಕೆಲಸ ಸಿಕ್ಕುವರೆಗೂ ನಿಮ್ ಊಟ ನಾನ್ ಕೊಡಿಸ್ತೀನಿ. ಇದು ನೀವಾ ಹೇಳ್ತಿರೋದು? ಇಲ್ಲ, ಭಗವಾನ್ ಹೇಳಿಸ್ತಿದ್ದಾನೆ. ನಾಳೆ ಎಲ್ಲಿ ಸಿಕ್ತ್ರಿ ನೀವು? ನಾನ ಇನ್ನಲ್ಲಿ ಹೋಟೆಲ್ ಮೇ ಖಾನ, ಛತ್ರ ಮೇ ಸೋನಾ. ಛತ್ರದಲ್ಲಿ ಈ ಡ್ರೆಸ್ ಕೇವಲ. ಯಾಕೊಂಥರ ನೋಡ್ತಿದ್ದೆ, ಪೂರಿ ಪರಿಮಳ ಬಂದ್ಬಿಡ್ತಾ? ದೇವ್ರೇ, ನಾನು ತೋರಿಸ್ಕೊಡ್ಬೇಡಪ್ಪ. ತಗೋ. ಸಾರಿ, ಇದು ನಿಮ್ದು ನನಗೇನಾ? ನಾ ಯಾಕಾಗ ನೋಡ್ತಿದ್ದೆ? ನೀವು ಹೋಗಿ, ನಾಳೆ 5 ಗಂಟೆಗೆ ಸಿಗ್ತೀನಿ. ಏಯ್! ಏಯ್! ಅಯ್ಯೋ ಅಯ್ಯೋ, ಏನ್ ಬೇಕು ನನಗೆ? ಪೂರಿನ ದೊಡ್ಡವ್ರ ಮನೆಯಿಂದ ಬಂದಿದ್ಯಾ? ನಿನಗೆ ಯಾಕೆ ಚಿಕ್ಕ ಬುದ್ಧಿ? ತಗೋ ತಗೋ, ಸದ್ಯ ನನ್ನ ಮಾನ ತಗಲಿಲ್ಲ. ನಮಸ್ಕಾರ, ಬರ್ತೇನೆ. ನಿನ್ಗೇನು ಆಗ್ಲಿಲ್ಲ ತಾನೆ? ಏನಿಲ್ಲ. ನಾಯಿ ನಿನ್ನ ನಟಿಸ್ಕೊಂಡ್ಬಂತು? ಬಂತು, ಆದ್ರೆ ತಪ್ಸ್ಕೊಂಡ್ಬಿಟ್ಟೆ. ಸೈಡ್ ನಲ್ಲಿ ಹೋಗಿ ನನ್ನ ಪ್ರೀತಿ ಎಲ್ಲ ಹಾಕಿದೆ, ಬಿಟ್ಬಿಟ್ಟು. ಸತ್ಯ. ನಾಳೆ 5 ಗಂಟೆಗೆ ಮರಿಬೇಡ. ತಪ್ಪದೆ ಬರ್ತೇನೆ. ಸಾಹೇಬ್ರಿಗೆ ಓಲ್ಟಿನ್ ತಗೊಂಬ. ಇದು ಮರ್ಡರ್ ಫೈಲು ಸರ್, ಇದು ನ್ಯೂಸೆನ್ಸ್ ಫೈಲು ಸರ್. ಓ, ಐ ಆಮ್ ಸಾರಿ ಸರ್. ಯೋ, ಏನೇ ಅದು? ಫ್ಯಾನ್ ಸ್ವಿಚ್ ಹಾಕಿದ್ರೆ ರೆಗ್ಯುಲೇಟರ್ ಸುತ್ತುತ್ತೆ ಸರ್, ಫ್ಯಾನ್ ಸುತ್ತೋಲ್ಲ ಅನ್ನತ್ತೆ. ಯಾಕೆ ಹಾಗೆ? ಡಿಪಾರ್ಟ್ಮೆಂಟ್ ನವರು ಟೆಂಡರ್ ಬಿಡ್ತಾರೆ, ಕಾಂಟ್ರಾಕ್ಟರ್ಸ್ ಕಂಡಮ್ ಕಳಿಸ್ತಾರೆ ಸರ್. ದಟ್ ಇಸ್ ದಿ ಮೇನ್ ರೀಸನ್ ಸರ್, ದಟ್ ಇಸ್ ದಿ ಮೇನ್ ರೀಸನ್. ಏನೇ ಅದು? ಲೀವ್ ಲೆಟರ್ ಸರ್. ಮಾಡ್ಬೇಕಾದ ಕೆಲಸ ಸರಿಯಾಗಿ ಮಾಡಲ್ಲ, ಲೀವ್ ಬೇಕಂತೆ. ಲೀವ್ ಏನಯ್ಯ? ಡ್ಯೂಟಿ ಕರೆಕ್ಟ್ ಮಾಡ್ತಾ ಇದ್ಯಾ? ನೋ ಡೌಟ್ ಸರ್. ಯಾಕಯ್ಯ ಲೀವ್? ನನ್ ಮದುವೆ ಸರ್. ಮದುವೆಗೆ ಲೀವ? ನಮ್ಮ ದೇಶದಲ್ಲಿ ವರ್ಕಿಂಗ್ ಡೇಸ್ ಗಿಂತ ಹಾಲಿಡೇಸ್ ಜಾಸ್ತಿ. ದಸರಾದಲ್ಲಿ ಮಾಡ್ಕೋ. ದಸರಾ ಮುಗಿದೋಯ್ತು ಸರ್. ದೀಪಾವಳಿ? ಅಳಿಯ ಆದ್ಮೇಲೆ ದೀಪಾವಳಿ ಸರ್. ರಂಜಾನ್? ರಂಜಾನ್ಗೂ ಈ ಸುಂದರ್ರಾವ್ಗೂ ಏನ್ ಸರ್ ಸಂಬಂಧ? ಸಂಕ್ರಾಂತಿ? ಅದು ಹೊರಟೋಯ್ತು ಸರ್. ಯುಗಾದಿ? ಇನ್ಮೇಲ್ ತಾನೇ ಸರ್ ಬರ್ಬೇಕು. ಮುಂದಿನ ವರ್ಷ ಇಟ್ಕೋ. ಈ ಜೀವ ತಡ್ಕೊಳ್ಳಲ್ಲ ಸರ್. ಏನಯ್ಯ ಮದುವೆಗೆ ಅಷ್ಟೊಂದು ಅವಸರ? ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ನೀನೊಬ್ಬ ಮದುವೆ ಮಾಡ್ಕೊಂಡಿದ್ರೆ ಏನು? ನಿಮಗೇನು ಹೇಳಿ ಸರ್, ಮದುವೆ ಮಾಡ್ಕೊಂಡು 7 ಮಕ್ಕಳು ಹೆತ್ತ ಮೇಲೆ ಈ ಮಾತು ಹೇಳ್ತಾ ಇದ್ದೀರಾ? ನನಗಿನ್ನ ಏನು ಗೊತ್ತೇ ಇಲ್ವಲ್ಲ ಸರ್. ಆಲ್ ರೈಟ್, 2 days ಗ್ರಾಂಟೆಡ್. 2 days ಮೆರವಣಿಗೆ, ವರಪೂಜೆ, ಹೋಮ, ಆ ಹೊಗೆನಲ್ಲಿ ಉಸಿರಾಡೋದಕ್ಕೆ 3 ದಿವಸ ಬೇಕಾಗುತ್ತೆ ಸರ್. ಇನ್ನು 2 ದಿವಸದಲ್ಲಿ ಮದುವೆ ಇತ್ಯಾದಿ ಇತ್ಯಾದಿ ಎಲ್ಲ ಹೇಗೆ ಸರ್? ಮದುವೆ ಈಗ ಮಾಡ್ಕೋ, ಇತ್ಯಾದಿ ಆಮೇಲೆ ಮಾಡ್ಕೋ. ಇತ್ಯಾದಿಗೋಸ್ಕರ ತಾನೇ ಸರ್ ಮದುವೆನೇ ಮಾಡ್ಕೊಳ್ಳೋದು. ಇತ್ಯಾದಿ ಈಗ ಮಾಡ್ಕೋ, ಮದುವೆ ಆಮೇಲೆ ಮಾಡ್ಕೋ. ಹೋಗಯ್ಯ. ಓ ಗಾಡ್. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಮರಿಯಾ. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ನನ್ ಬರ್ತ್ಡೇ ನಿಮ್ಗೆ ಹೇಗೆ ಗೊತ್ತಾಯ್ತು? ಮಗಳು ಹುಟ್ಟಿದ ದಿವಸ ಸ್ವಂತ ತಂದೆಗೆ ಗೊತ್ತಿಲ್ಲದೆ ಇರುತ್ತೇನಮ್ಮ. ಹೌದಮ್ಮ, ನಾನೇ ನಿನ್ನ ನಿಜವಾದ ತಂದೆ. ಇದು ಮನುಷ್ಯ ನನ್ನ ಜೀವನದ ಪುಸ್ತಕನ ಇವತ್ತೊಂದು ದಿವಸ ತೆರೀತಾ ಇದ್ದಾನೆ. 10 ವರ್ಷಗಳ ಹಿಂದೆ ನಿಮ್ಮಮ್ಮ ನನ್ನ ಹೆಂಡತಿ ಆಗಿದ್ಲು ಅಂತಂದ್ರೆ ನೀನ್ ನಂಬ್ತೀಯ? ಅವತ್ತೊಂದು ದಿವಸ ನಾನು ಬಿಡುವ, ಅವಳ ಆಸೆಯ ಆಕಾಂಕ್ಷೆಯನ್ನು ತೀರ್ಸೋದಕ್ಕೆ ನನ್ನ ಕೈನಿಂದ ಆಗಲಿಲ್ಲ. ತಾನು ಆಡಂಬರದಲ್ಲಿ ಮೆರಿಬೇಕು ಅನ್ನೋ ಆಸೆಯಿಂದ ಕೈ ಮಗುವಾಗಿದ್ದ ನಿನ್ನನ್ನು ಕರ್ಕೊಂಡು ಒಬ್ಬ ಹಣವಂತನಿಂದ ಓಡಿ ಹೋದ. ಅವಳಿಂದ ಸಾಕಷ್ಟು ಸುಖ ಅನುಭವಿಸಿದ ಮೇಲೆ ಅವಳ ದೇಹನ ಸೂಳೆಗೇರಿಗೆ ಮಾಡ್ದ. ನಿಮ್ಮಮ್ಮನ್ನ ಆ ನರಕದಿಂದ ಪಾರು ಮಾಡ್ಬೇಕು ಅಂತ ಆ ಚಂಡಾಲನ್ನ ಕೊಲೆ ಮಾಡ್ದೆ. ಕೊಂಡವರು ನನ್ನನ್ನು ಹೊಡೆದು ಬಡಿದು ನನ್ನನ್ನು ಈ ಸ್ಥಿತಿಗೆ ತಂದ್ಬಿಟ್ರು. ಆಮೇಲೆ ಜೈಲು ಹೋದೆ. ಜೈಲಿನಿಂದ ಬಂದ ಮೇಲೆ ಅನಾಥೆಯಾಗಿದ್ದ ನಿನ್ನನ್ನು ಕರ್ಕೊಂಡು ಬಂತು. ಭಯ ಪಡಬೇಡಮ್ಮ, ನಾನಿದ್ದೀನಿ.
ನಿನ್ನಮ್ಮ ಸತ್ತೋದ್ಲಮ್ಮ. ಯಾಕೆ ನಮ್ಮಮ್ಮನ್ಗೆ ಬೆಂಕಿ ಇಡ್ತೆ? ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಸುಡು, ಸುಟ್ಬಿಡು. ಎಲ್ರು ನನ್ನ ಹೃದಯನೇ ಸುಟ್ಟುಬಿಟ್ರು, ನೀನು ನನ್ನ ದೇಹನೇ ಸುಟ್ಟುಬಿಡು, ಸುಟ್ಟುಬಿಡು. ನೀನ್ ಯಾರು? ನಾನು ಯಾರು? ನಾನು ಯಾರು? ನಾನು ಯಾರು ಅಂತ ನನಗೆ ಗೊತ್ತಿಲ್ಲಮ್ಮ. ಈ ಸಮಾಜ ನನ್ನ ಛೀ ಥೂ ಅಂತ ಉಗುಳ್ತು. ಈ ಸಮಾಜ ನನ್ನ ಖೈದಿ ಮಾಡ್ತು. ಸಮಾಜ ಕುರುಬಿ ನಾನು ಕುರುಬಿ ಅಂತ ನೀ ದ್ವೇಷಿಸ್ತೀಯ? ಇದನ್ನೆಲ್ಲ ಮೊದ್ಲೇ ಯಾಕೆ ಹೇಳಿಲ್ಲ? ಯಾಗಮ್ಮ ಹೇಳಿ, ನಿನ್ ತಂದೆ ಮೇಲೆ ನಿನಗೆ ನಂಬಿಕೆ ಇರ್ಲಿಲ್ಲ. ಅಪ್ಪ ಅಂತ ಕೂಗಮ್ಮ. ಅಪ್ಪ ತಾನ? ಏನಮ್ಮ, ನಿನಗೆ ಅಪ್ಪ ಅಂದ್ರೆ ಇಷ್ಟ ಆಗಲ್ವಾ? ಅಪ್ಪ ಅಂತೆ ಅಪ್ಪ. ನಮ್ ತಾಯಿ ನಂಬಿಸಿ ಕುತ್ತಿಗೆ ಕೊಯ್ದು ನನ್ನ ತಿರುಪೆ ತಂಗ್ ಮಾಡಿ ತಾನ್ ತಲೆ ತಪ್ಪಿಸ್ಕೊಂಡು ಚಂಡಾಳ. ಅವನು ತುಡಿಗಾಡ್ರೆ ಬೆಂಕಿ ಇದ್ದಂಗೆ. ಆಗ ನಾನ್ ನಿಜ ಹೇಳಿದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ನೀನು ನನ್ನನ್ನ ಬಿಟ್ಟು ಹೊರಟೋಗಿದ್ದು. ಈಗ ಮಾತ್ರ ಇದನ್ನೆಲ್ಲ ನನ್ಗೆ ಹೇಳ್ಬೇಕು ಅಂತ ಯಾಕನ್ನಿಸ್ತು? ಭಯ, ಮರಣ ಭಯ. ನನ್ನ ಜೀವನದ ಬಗ್ಗೆ ನನಗೆ ಗೊತ್ತಿಲ್ಲ ಮರಿಯ. ಈಗ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ವಯಸ್ಸಿಗೆ ನೀನು ಬಂದಿದ್ದೀಯ. ಅದಕ್ಕೋಸ್ಕರ ಹೇಳ್ತಿದ್ದೀನಮ್ಮ, ಅಳ್ತಿದ್ದೀನಿ. ಆಗ ನಿಜ ಹೇಳ್ಬೇಕು ಅಂತ ನನ್ನ ಹೃದಯ ಹತ್ತು, ಆದರೆ ಮೂಳೆನೇ ಹಾಗೆ ಸುಳ್ಳು ಹೇಳ್ಬಿಡ್ತು. ಯಾಕಮ್ಮ ಹಾಗೆ ನೋಡ್ತಿದ್ದೀಯ? ಇದೇ ಮಾತನ್ನ ನಮ್ಮಮ್ಮ ಹೇಳ್ತಾ ಇದ್ಲು. ಮರಿಯ, ಈಗಲಾದ್ರೂ ಆ ಅಪ್ಪ ಅಂತ ಕೂಗ್ತಿಯಮ್ಮ. ಮರಿಯ, ಮರಿಯ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಏನಮ್ಮ? ನಮ್ಮಮ್ಮ ನಿಮ್ಗೆ ಹೋಗಿ ಹೀಗ್ ದ್ರೋಹ ಮಾಡಿದ್ಲ? ನಿನ್ ತಾಯಿನ ಮಾತ್ರ ದೂರ ಬೇಡಮ್ಮ. ಅವಳು ತುಂಬಾ ಮುಗ್ಧೆ, ಆದರೆ ವಿಧಿ ಅವಳನ್ನ ಬೊಂಬೆಯಂತೆ ಆಟ ಆಡಿಸ್ತಮ್ಮ, ಆಟ ಆಡಿಸ್ತು. ನಿಮ್ ದೊಡ್ಡತನ ಅಷ್ಟೇ. ಅವಳನ್ನ ದೂರಿ ಏನಮ್ಮ ಪ್ರಯೋಜನ? ನನ್ನ ಜೀವನದಲ್ಲಿ ಮೊದಲನೇ ಸಲ ಪ್ರೀತಿಸಿದ್ದು ನಿನ್ ತಾಯಿನ. ಅವತ್ತು ಪ್ರೀತಿಸ್ತಿದ್ದೆ, ಇವತ್ತೂ ಕೂಡ ಪ್ರೀತಿಸ್ತಾ ಇದ್ದೀನಿ. ಮನುಷ್ಯನಿಗೆ ಪ್ರೀತಿ ಪ್ರೇಮ ಅನ್ನೋದು ಜೀವನದಲ್ಲಿ ಬರೋದು ಒಂದೇ ಒಂದು ಸಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಸಾರ್ಥಕ. ಪ್ರೀತಿ ಮಾಡೋದು ತಪ್ಪಲ್ಲ, ಪ್ರೇಮಕ್ಕಿಂತ ಬೇರೆ ಯಾವುದೂ ಇಲ್ಲ ಮರಿಯ, ಯಾವುದೂ ಇಲ್ಲ. Maria, my darling, Maria, my darling. ನಗುವ ಹೂವಂತೆ ಸೊಗಸು, ಹೊಳೆವ ಹೊನ್ನಂತೆ ಮನಸ್ಸು. ನಗುವ ಹೂವಂತೆ ಸೊಗಸು, ಹೊಳೆವ ಹೊನ್ನಂತೆ ಮನಸ್ಸು. ಮರಿಯಾ, ಮೈ
ಹಾಗೆ ಸುಮವು ಮುಳ್ಳಾದ ಹಾಗೆ ನೆರಳು ಬಿಸಿಲಾದ ಹಾಗೆ ಹಗಲು ಕಿರುಳಾದ ಹಾಗೆ ಸಿಹಿಯು ಕಹಿಯಾದ ಹಾಗೆ ನೀನು ಕ್ಷಣಕ್ಕೊಂದು ದಿನಕ್ಕೊಂದು ರೀತಿ ನಿನ್ನ ಕಂಡಾಗ ಅದರಿಂದ ಭೀತಿ ಬರಿಯ ಮೈ ಡಾರ್ಲಿಂಗ್ ನಗುವ ಹೂವಂತೆ ಸೊಗಸು ಹೊಳೆವ ಹೊನ್ನಂತೆ ಮನಸ್ಸು ನಗುವ ಹೂವಂತೆ ಸೊಗಸು ಹೊಳೆವ ಹೊನ್ನಂತೆ ಮನಸ್ಸು ಮರೆಯ ಮೈ ಡಾರ್ಲಿಂಗ್ ಕಾಣದ ದೇವ ಹೊಂದೆಯ ಹಾಗೆ ಆಡಿಸಿ ನಿನ್ನ ನೋಡುವ ಹೀಗೆ ಆತನ ಮೀರಿ ಹೋಗುವ ದಾರಿಯಲ್ಲೂ ಇಲ್ಲ ಮರಿಯ ಕಾಣದ ದೇವ ಹೊಂದೆಯ ಹಾಗೆ ಆಡಿಸಿ ನಿನ್ನ ನೋಡುವ ಹೀಗೆ ಆತನ ಮೀರಿ ಹೋಗುವ ದಾರಿಯಲ್ಲೂ ಇಲ್ಲ ಮರಿಯ ನಿನ್ನ ಓಡಾಟ ಅವನಾಸೆಯಂತೆ ನಿನ್ನ ಮನಸ್ಸೆಂದು ಬಾನಾಡಿಯಂತೆ ಮರಿಯ ಮೈ ಡಾರ್ಲಿಂಗ್ ಹೆದರಿ ನೀ ಓಡಬೇಡ ಜನಕ್ಕೆ ನೀ ಸೋಲಬೇಡ ನಿಲ್ಲು ನೀ ಧೈರ್ಯದಿಂದ ಗೆಲ್ಲುವ ಸ್ಥೈರ್ಯದಿಂದ ಕೇಳು ಹೊಸದೆಂದು ತಾನಾಗಿ ಬರದು ಕ್ರಾಂತಿಯಾದಂತೆ ಹೊಸಬಾಡು ನಿನದು ಮರಿಯ ಮೈ ಡಾರ್ಲಿಂಗ್ ನಗುವ ಹೂವಂತೆ ಸೊಗಸು ಹೊಳೆವ ಹೊನ್ನಂತೆ ಮನಸ್ಸು ನಗುವ ಹೂವಂತೆ ಸೊಗಸು ಹೊಳೆವ ಹೊನ್ನಂತೆ ಮನಸ್ಸು ಮರಿಯ ಮೈ ಡಾರ್ಲಿಂಗ್ ಹಾಡ ಹೇಗೆ ಮರಿಯ ಆಮೇಲೆ ಮೈದ ಡಾರ್ಲಿಂಗ ಕೇಳಿಸಿರ್ಬೋದಲ್ಲ ಯಾರನ್ ಕೇಳಿ ಹಾಡಿದ್ರಿ ಅದು ಯಾರು ಕೇಳಲ್ಲ ಅಂತ ಹಾಡಿದೆ ನನ್ನ ಹೆಸರು ಯಾಕೆ ಯೂಸ್ ಮಾಡಿದ್ರಿ ಅದು ಪಲ್ಲವಿನಲ್ಲಿ ಸರಿಯಾಗಿ ಬರಬೇಕು ಮರಿಯ ಹಾಗೆ ಬಂದ್ಬಿಟ್ಟೆ ನನ್ನ ಆ ತಪ್ಪೆ ತಪ್ಪಿಗೆ ದಂಡನೆ ಏನ್ ಗೊತ್ತಾ ಜೀವಾವಧಿ ಶಿಕ್ಷೆ ಕಾಲ ಪೂರ ಮರಿಯನ್ನ ಪ್ರೇಮಿಸ್ತಿರ್ಬೇಕು ಕಾಲ ಪೂರ ಪ್ರೇಮಿಸ್ಬೇಕಾ ಉಪ್ಪು ನೀರಲ್ಲ ವಾಂತಿ ಬರುತ್ತೆ ಬೇಡ ಬೇಡಮ್ಮ Come on. ನಿಜ ಹೇಳ್ಬೇಕು ಅಂದ್ರೆ ನನಗೆ ಈಜೆ ಬರಲ್ಲ ಬಿಟ್ಬಿಡು ಬಾ, 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 ನೀರಿನಲ್ಲಿ ಬಾ. ಕಂಠಾಂತರ ಇದ ಅಂತ ಜೋಯಿಸರ ಹೇಳ್ದ
ಫೈಟಿಂಗ್ ಮಾಡ್ತೀನಿ ಅಂತೀರಾ ನೀರ್ ಹೆದರ್ತೀರಾ ಹಾಗಲ್ಲ ಜೋಯಿಸ್ರ ಮಾತು ನಿಜವಾಗಿ ನಾನ್ ನೀರಿನಲ್ಲಿ ಬಿತ್ತು ಸತ್ತು ಹೋದ್ರೆ ಛೆ, ನೀವಿಷ್ಟು ಹೇಳಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಜ್ ಬರಲ್ಲ ಅಂದ್ರೆ ನಾ ಹೇಳಿನ. ಏನೇ ಹೇಳಿ ನೀವ್ ಹೇಳಿನೇ. ಒಂದ್ ವೇಳೆ ನಾನೊಬ್ಬ ಕೊಲೆಗಾರನಾಗಿದ್ರೆ ಓಕೆ, ಯಾಕೆ ನಗ್ತೀಯ? ಕೈ ನೋಡ್ಕೊಳ್ಳಿ. ಕೈ ಮೇಲೆ ಹರಿದ್ರು ಒಂದು ಗೊತ್ತ ಕೊಲ್ಲಕ್ಕಾಗಲ್ಲ. ನೀವ್ ಕೊಲೆಗಾರನ? ಛೇ, ಗೊತ್ತ ಕೊಲ್ಲಕ್ಕಾಗಲ್ಲ. ನೀನ್ ನನ್ನ ಹೇಳಿನ ತಿಳ್ಕೊಂಡಿದ್ಯಾ? ಹುಚ್ಚ ಆಸೆಗಳನ್ನ ಇಟ್ಕೊಂಡು ನನ್ನಂತ ಒಬ್ಬ ಕೊಲೆಗಾರನ ಪ್ರೇಮಿಸ ಕೊಟ್ಟಿದ್ಯಲ್ಲ, ನನ್ನ ವಿಷಯ ನಿನ್ಗೆ ಯಾವ ರೀತಿ ಹೇಳಿ? Happy New Year. Same to you. Hi, Uncle. Hello, Maria. Happy New Year to you. Wish you the same. This is for me? Hmm? Thank you. Okay. ಮುದುಗುಬೆ. ರಘು. Wish you Happy New Year, Raghu. ಸೇಮ್ ಟು ಯು. ಬನ್ನಿ ಹೋಗೋಣ. ಇಲ್ಲ ಬೇಡ, ನನಗೆ ಸ್ವಲ್ಪ ಕೆಲಸ ಇದೆ. ಇವತ್ತು ನ್ಯೂ ಇಯರ್ಸ್ ಡೇ, ನಾವಿಬ್ರು ಸೇರಿ ಸೆಲೆಬ್ರೇಟ್ ಮಾಡ್ಬೇಕು. ಕಮಾನ್. ಇಲ್ಲ ಇಲ್ಲ, ನನ್ನ ಮಾತು ಕೇಳು. ದೇವ್ರೆ, ನನಗೊಬ್ಬ ಒಳ್ಳೆ ಜೊತೆಗಾರನ ಕೊಟ್ಟಕ್ಕೆ ನಾನು ತುಂಬಾ ಚಿರೋಣಿ. ಈ ಜಗತ್ನಲ್ಲಿ ಬರೀ ಮೋಸನೇ ತುಂಬಿದೆ ಅಂತ ನನ್ನ ಹೃದಯನ ಕಲ್ ಮಾಡ್ಕೊಂಡು ಮನ್ಸ್ ಬಂದಾಗ ತಿರುಗ್ತಿದ್ದೆ. ಆದ್ರೆ ಈ ಪ್ರಪಂಚದಲ್ಲಿ ಹೋಗಲಿದೆ ಅಂತ ನಂಗೀಗ ಅರ್ಥವಾಯ್ತು. ನಾನ್ ರಘುನ ಮನ್ಸಾರಿ ಪ್ರೀತಿಸ್ತಿದ್ದೀನಿ. ನಾನವ್ರನ್ನ ನನ್ನ ಪತಿಯಾಗಿ ಸ್ವೀಕರಿಸಿದ್ದೀನಿ. ಅದಕ್ಕೆ ನೀನೇ ಸಾಕ್ಷಿ. ರಘು, ರಘು, ರಘು. ಇವತ್ತು ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ರಘು, ಏನಾಯ್ತು? ಐ ಲವ್ ಯು. ಏಯ್, ಏನಾಯ್ತು ನನಗೆ? ಗುಂಡ್ ಹಾಕತ್ಯಾ? ರಘು, ನಿನ್ ಮಗುಗೆ ನಾನ್ ತಾಯಾಗ್ಬೇಕು. ಮಗುವ? ಮದುವೆಗೆ ಮುಂಚೆನ? ತಪ್ಪಲ್ವಾ? ಮದ್ವೆ ಇಬ್ಬರನ್ನ ಸೇರಿಸುತ್ತೆ ಅಷ್ಟೇ. ಆದ್ರೆ ನನ್ನ ಕ್ಯಾರೆಕ್ಟರ್ ಏನಾಗುತ್ತೆ? ಈ ನಾಡಿನ ಕಲ್ಚರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಎಲ್ಲಿದ್ದೀನಿ? ವಿತ್ ಮೀ. ಮೈ ಗಾಡ್. ಏನದಲ್ಲ? ಸಿಕ್ಕಾಕೊಂಡ್ಯಾ? ಏಯ್, ಏನ್ ಹೇಳ್ತಿದ್ಯಾ? ನಿನ್ ಮಗುಗೆ ನಾನ್ ತಾಯಾಗ್ತೀನಿ. What the hell is all this? I mean what I feel. You? Hey! 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 Are you mad? Yeah, I'm mad, mad, mad! ನಾನಿಂದು ಜಯಶಾಲಿಯಾದೆ, ಸಂತೋಷ ಸೌಭಾಗ್ಯ ತದ್ದೆ. ನಾನಿಂದು ಜಯಶಾಲಿಯಾದೆ, ಸಂತೋಷ ಸೌಭಾಗ್ಯ ತದ್ದೆ. ಚೋರಿ ನಾ ಮಾಡಿ ಗೆದ್ದೆ, ಭಾರಿ
ನಿಷಬೇಕೆಂದು ಅನುರಾಗ ಸವಿದೆ ಒಳ್ಳೆ ಅಮಲೇರಿ ಹೋದೆ ನಿಷಬೇಕೆಂದು ಅನುರಾಗ ಸವಿದೆ ಒಳ್ಳೆ ಅಮಲೇರಿ ಹೋದೆ ಮನ ನಲಿವಿಂದ ನಗೆ ಹೂವ ಚೆಲ್ಲೆ ನುಡಿ ನಡೆಯಲ್ಲ ಆನಂದ ಲೀಲೆ ಮನ ನಲಿವಿಂದ ನಗೆ ಹೂವ ಚೆಲ್ಲೆ ನುಡಿ ನಡೆಯಲ್ಲ ಆನಂದ ಲೀಲೆ ನಾನಿಂದು ಜಯಶಾಲಿಯಾದೆ ಸಂತೋಷ ಸೌಭಾಗ್ಯ ಕತ್ತೆ Hey, you pickpocket! Police will arrest you, eh? ಆ ಪೊಲೀಸು ಕೈಗೊಳ್ಳಲಿಲ್ಲ ಇಲ್ಲಿ ಕಾನೂನೇ ಇಲ್ಲ ಸವಿ ಒಲವೆಂಬ ಸಾಮ್ರಾಜ್ಯದಲ್ಲಿ ಈ ಮಹಾರಾಣಿ ಎದುರಾಳಿಯಲ್ಲಿ ನೀನಿಂದು ಜಯಶಾಲಿ ಅಲ್ಲ ಸಂತೋಷ ನೀ ಹೊಂದಲಿಲ್ಲ ನೀನಿಂದು ಜಯಶಾಲಿ ಅಲ್ಲ ಸಂತೋಷ ನೀ ಹೊಂದಲಿಲ್ಲ ಚೋರಿ ನೀ ಮಾಡಲಾರೆ ಭಾರಿ ಸಿರಿ ನಿನ್ನದಲ್ಲ ಇದರಿಂದ ಸುಖಿ ನೀನು ಅಲ್ಲ ನೀನಿಂದು ಜಯಶಾಲಿ ಅಲ್ಲ ಸಂತೋಷ ನೀ ಹೊಂದಲಿಲ್ಲ ತಾಳಿ ಕೊರಳಲ್ಲಿ ಮೆರೆದಾಡಬೇಕು ಗೃಹಲಕ್ಷ್ಮಿ ನೀನಾಗಬೇಕು ತಾಳಿ ಕೊರಳಲ್ಲಿ ಮೆರೆದಾಡಬೇಕು ಗೃಹಲಕ್ಷ್ಮಿ ನೀನಾಗಬೇಕು ಈ ಆನಂದ ನಿಜವಾದ ಗೆಲುವು ಈ ಆನಂದ ನಿಜವಾದ ಗೆಲುವು ಇದೆ ಬಾಳಲ್ಲಿ ಸುಖ ಶಾಂತಿ ಒಲವು ಇದೆ ಬಾಳಲ್ಲಿ ಸುಖ ಶಾಂತಿ ಒಲವು ನೀನಿಂದು ಜಯಶಾಲಿ ಅಲ್ಲ ಸಂತೋಷ ನೀ ಹೊಂದಲಿಲ್ಲ ಚೋರಿ ನೀ ಮಾಡಲಾರೆ ಭಾರಿ ಸಿರಿ ನಿನ್ನದಲ್ಲ ಇದರಿಂದ ಸುಖಿ ನೀನು ಅಲ್ಲ ಲ 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 ಲ. ಏನ್ ಗಣು ಡ್ಯೂಯೆಟ್ ಹಾಡಿ ಸಾಕಾಗ್ಬಿಡ್ತಾ ಅವಳೇನೋ ಗೊತ್ತಿಲ್ಲದೆ ಮಗು ಹಾಗೆ ನಿನ್ ಜೊತೆ ಕುಣಿತಿದ್ದಾಳಂತ ನೀನು ತಾಳಿ ಕೊರಳಲ್ಲಿ ಮೆರೆದಾಡಬೇಕು ಅಂತ ಹಾಡ್ತೀಯ ನಿನ್ ಮುಂದೆ ನೇಣು ಹಗ್ಗ ಮೆರೆದಾಡೋದು ಕಾಣ್ತಿಲ್ಲ ಹೋಗಲೇ ನನಗೆಲ್ಲ ಗೊತ್ತು ನಾನ್ ಲವ್ ಮಾಡ್ತಿಲ್ಲ ಅವಳೇ ನನ್ನ ಹಿಂದೆ ಬಿತ್ತಿದ್ದಾಳೆ ಅಂತ ಹೇಳ್ತಿದೆಯಲ್ಲ ವಾಟ್ ಕ್ಯಾನ್ ಐ ಡೂ ನಾನೇನ್ ಮಾಡ್ಲಿ ಅಂದ್ರೆ ಹೋಗು ಅವಳ ಹತ್ರ ಹೇಳು ಅಮ್ಮ ಈ ಪ್ರೀತಿ ಗೀತಿ ಎಲ್ಲ ಬೇಡ ನಂದು ಯಾವ್ದು ಶಾಶ್ವತ ಅಲ್ಲ ನನ್ನ ಜೀವನನೇ ಟೆಂಪರರಿ ಅಂತ ಹೇಳು ಅದರಿಂದ ಇಬ್ಬರಿಗೂ ಒಳ್ಳೇದು 2 days ಗ್ರಾಂಟೆಡ್ ಏನ್ ಇವ್ರ ಅಪ್ಪನ ಮನೆ ಗಂಟು ಅಲ್ಲ ಹೊಸದಾಗಿ ಮದುವೆ ಆದವರು ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ 2 ತಿಂಗಳು ಬೇಕಾಗುತ್ತೆ 2 ದಿನದಲ್ಲಿ ಹೇಗೆ ಸಾಧ್ಯ ನನ್ನ ವಾಚಲ್ಲಿ ಇದನ್ನ ಬೇರೆ ವಾಚ್ ಮಾಡ್ಬೇಕಾಗತ್ತೆ ಲೇ ಕಮಲ ನನ್ನ ಯೂನಿಫಾರ್ಮ್ ಅಲ್ಲೇ ರೂಮ್ ಎಲ್ಲಿದೆ ಓ ರೂಮ್ ಎಲ್ಲಿದೆ ನನ್ನ ಯೂನಿಫಾರ್ಮ್ ಹುಡುಕಬೇಕಾದ್ರೆ 2 ಗಂಟೆ ಬೇಕಾಗತ್ತೆ ಸತ್ಯ 2 ತಿಂಗಳಲ್ಲಿ ಮಗುನ ಎತ್ತು ಹೊತ್ಕೊಂಡ್ ಬಾ ಅಂತ ಹೇಳಿಲ್ಲ ನಮ್ ಪುಣ್ಯ ಏನದು ನಗೋ ಯಾಕೆ ನಗೋದು ಅಲ್ರಿ ನಿಮ್ ಅವಸರ ನೋಡಿ ನಗ್ದೆ ಏನ್ರಿ ಮಾಡ್ಲಿ ಅವಸರ ಪಡದೆ ಇನ್ನೇನ್ ಮಾಡಕ್ಕಾಗತ್ತೆ 2 ದಿವಸ ಸಂತೋಷ ಪಡಕ್ಕಾಗತ್ತಾ ಮತ್ತೆ ನಿಮ್ಮನ್ನ ಒಂದ್ ವಿಷಯ ಕೇಳ್ಬೇಕು ಅಂತಿದ್ದೆ ವಿಷಯ ಇತ್ಯಾದಿ ಇತ್ಯಾದಿಗೆ 2 ದಿವಸ ಸಾಲದು ಅಂತದ್ರಲ್ಲಿ ವಿಷಯ ಬೇರೆನಾ ಹೋಗು ಟಿಫನ್ ರೆಡಿ ಮಾಡೋಗು ಓ ಈ ಆರ್ಭಟ ಸ್ಟೇಷನ್ ಅಲ್ಲಾದ್ರೂ ಇದ್ದಿದ್ರೆ ನಿಮಗೆ ಪ್ರಮೋಷನ್ ಆದ್ರೂ ಸಿಕ್ತಿತ್ತು ಎಲ್ಲ ಮನೇಲೆ ರೀ 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 ಯಾವ್ದೇ ಹಾಕೋತಾ ಇದ್ದೀರಾ ಇರೋ 2 ದಿವಸದಲ್ಲಿ ಯಾವ್ದನ್ನ ಹಾಕೊಂಡ್ರೆ ಏನೇ ಅಲ್ರಿ ಪ್ಯಾಂಟು ಓ ಪ್ಯಾಂಟು ಎಲ್ಲ ಒಂದೇ ಕನ್ಫ್ಯೂಷನ್ ನೋಡು ಇರ್ಬೇಕಾ ಜಾಗದಲ್ಲಿ ಎಲ್ಲ ಸರಿಯಾಗಿಟ್ರೆ ಯಾಕೆ ಹೀಗಾಗತ್ತೆ ಈ ಮನೇಲಿ ಒಂದೇ ಕನ್ಫ್ಯೂಷನ್ ಹೋಗು ಇಡ್ಲಿ ರೆಡಿ ಮಾಡೋಗು
ನೋಡು, ಆದ್ರೆ ಇಡ್ಲಿ ರೆಡಿ ಮಾಡು, ಇಲ್ದೆ ಹೋದ್ರೆ ಹಿಟ್ಟು ಕೊಟ್ಬಿಡು, ಸ್ಟೇಷನ್ ಮಾಡ್ಕೋತೀನಿ. ಬನ್ನಿ. ಹಾ, ಬೇಗ 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 ಹಾಕೋ ಇಡ್ಲಿ. ಇಡ್ಲಿ ಇಡ್ಲಿ ಇಡ್ಲಿ, ಚಟ್ನಿ ಚಟ್ನಿ ಚಟ್ನಿ, ಸಾಂಬಾರ್ 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 ಎಲ್ಲ ಒಂದೇ ಸರ್ತಿ ಹಾಕ್ಬಿಡು. ಕಲ್ಸ್ಕೊಂಡು ತಿಂದ್ಬಿಡ್ತೀನಿ. ನಾನು ಸಪರೇಟ್ ಸಪರೇಟ್ ತಿನ್ನೋದಕ್ಕೆ ಟೈಮ್ ಇಲ್ಲ, ನನಗೆ ಗೊತ್ತೇನೋ. ಬೇಗ ಸಾಂಬಾರ್ ಸುರಿ 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 ಸುರಿ. ಎಲ್ಲ ಸಪರೇಟ್ ಆಗಿ ತಿನ್ನೋದಕ್ಕೆ ನಾನು ಕೇಳ್ಕೊಂಡ್ ಬಂದಿಲ್ಲ. ನಮ್ ಡಿಪಾರ್ಟ್ಮೆಂಟ್ ಅಂತದ್ದು ಗೊತ್ತೇನೋ. ಬಿಕ್ಕಳಿಗೆ ಒಂದಾದ್ ನಿಧಾನ ಹೋಗ್ತೀನ್ರಿ. ನೀರು ಬಿಕ್ಕಳಿಗೆ ನಿಂತೋಯ್ತಾ? ಬಿಕ್ಕಳಿಗೆ ಬಂದ್ರೆ ತಲೆ ತಟ್ತಾರೆ. ನೀನ್ ಕುಗ್ತಾ ಇದ್ಯಾ. ಬಿಕ್ಕಳಿಗೆ ಹೋಗೋದೇನೋ ತಲೆನೇ ಹೊರಟೋಗುತ್ತೆ. ಎಲ್ಲ ಜೋಕೆ. ಏನ್ರಿ ಆ ವಿಷಯ ಕೇಳೋದ್ ಬೇಡ್ವಾ? ಆ ವಿಷಯ ಒಂದ್ಬಿಟ್ಟು ಬೇರೆ ಎಲ್ಲ ಕೇಳ್ತಾ ಇದ್ಯಾ. ಬೇಗ ಕೇಳು. ನಾನ್ ಮದ್ವೆ ಆದ್ಮೇಲೆ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಡ್ಯೂಟಿಗೆ ಹೋಗೋಕ್ ಸರಿಯಾಗಿ 12 ನಿಮಿಷ ಇದೆ. ಅಷ್ಟಲ್ಲಿ ಮಂತ್ರಾಲಯಕ್ಕೆ ಹೋಗಕ್ಕಾಗತ್ತಾ? ಬೇಗ ಕಮಾನ್, ಫಿಂಗರ್ ಬೌಲ್. ಬೇಗ ರೆಡಿ ರೆಡಿ. ಟವಲ್ 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 ಟವಲ್. ಬೇಗ ರೆಡಿ, ವರ್ಸೋ ಬೇಗ, ಕಮಾನ್. ಕೈ ವರ್ಸೋ, ಬೇಗ ಕೈ ವರ್ಸೋ. ಏನಿಷ್ಟ ಅವಸರ? ನಾನು ಹುಡುಗಿನ ನೋಡ್ಬೇಕು. ಹುಡುಗಿನ ವಯಸ್ಸೆಷ್ಟು? ನಿನ್ ವಯಸ್ಸೆ? ನನ್ನ ವಯಸ್ಸಿನ. ಅವಳಿಗೂ ನಿಮ್ಗೂ ಏನ್ರಿ ಸಂಬಂಧ? ಸಂಬಂಧ 1000 ಇರುತ್ತೆ. ಇನ್ನೊಬ್ಳ ಹತ್ರ ಸಂಬಂಧ ಇಟ್ಕೊಂಡು ನನ್ನನ್ನ ಯಾತಕ್ರಿ ಮದ್ವೆ ಆದ್ರೆ? ಲಾಕಪ್ ಅಲ್ಲಿ ಹಾಕಿ ಒದ್ರೆ ಕೈ ಕಾಲು ಎರಡು ಮುರಿದೋಗ್ಬಿಡ್ಬೇಕು, ಗೊತ್ತಾಯ್ತಾ? ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು. ಕೇಸಿನ ವಿಷಯದಲ್ಲಿ 1000 ಸಂಬಂಧ ಇರುತ್ತೆ. ಇವತ್ತು ಅವಳನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಲೇಬೇಕು. ನಾನ್ ಡಿಸ್ಟರ್ಬ್ ಮಾಡ್ಬೇಡ. ಅಯ್ಯೋ ಏನ್ರಿ? ರೀ ರೀ ರಾತ್ರಿ ಬಂದ್ಬಿಡ್ತೀನಲ್ಲ. ದಿಸ್ ಇಸ್ ಆಲ್ ಫಾರ್ ಯು. ಇದೆಲ್ಲ ಕದ್ದಿದ್ದೇನಾ? ನಿಮ್ ಕಳ್ತನ ಬುದ್ಧಿ ಹೋಗಲ್ವಲ್ಲ. ಕಳ್ತನ ಮಾಡಿದನ್ನ ಮಾರ್ಬಿಟ್ಟು ಇದನ್ನ ತಗೊಂಡ್ ಬಂದಿದೀನಿ. ಹೌ ಇಸ್ ದಿಸ್ ಟೈಮ್? ಗುಡ್, ದಿಸ್ ಕೋಟ್ ಮಾರ್ವೆಲಸ್ ಅಂಡ್ ದಿಸ್ ವಂಡರ್ಫುಲ್. ಇದೆಲ್ಲ ಯಾಕೆ? ಇವತ್ತೊಬ್ಬರಿಗೆ ಡಿನ್ನರ್ ಕೊಟ್ಟಿದ್ದೀನಿ. ಯಾರಿಗೆ? ಫ್ಯೂಚರ್ ಎಲಿಯನ್ಗೆ. ಓ, ಆಪತ್ ಬಾಂಧವನ? ಕರೆಕ್ಟ್. ಈ ಡ್ರೆಸ್ ಎಲ್ಲ ಹಾಕೊಂಡ್ ಬನ್ನಿ. ನಾನು ಖಂಡಿತ ಬರ್ತೀನಿ, ಆದ್ರೆ ಈ ಡ್ರೆಸ್ ಬೇಡ. ನೋ, ಅಳಿಯನ್ ನೋಡಕ್ಕೆ ಈ ಗೆಟಪ್ ನಲ್ಲೇ ಬರ್ಬೇಕು. ಅದಕ್ಕೆ ಈ ಸೆಟಪ್. ಕೂತ್ಕೊಳ್ಳಿ. ಎಸ್ ಮೇಡಮ್. ಇನ್ನೊಬ್ರು ಬರ್ಬೇಕು, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ. ಏನಮ್ಮ, ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾನ? ಅವ್ರ ಟೈಮ್ ಹೇಳಿದ್ಮೇಲೆ ಯಾವತ್ತೂ ಮಿಸ್ ಮಾಡಲ್ಲ. ಏನಮ್ಮ, ಎಲ್ರು ನನ್ನನ್ನೇ ನೋಡ್ತಾ ಇದ್ದಾರೆ. ನಾನೇನಾದ್ರೂ ಬಫನ್ ತರ ಕಾಣಿಸ್ತೀನ? ನೋ ಸರ್, ಯು ಆರ್ ರಿಯಲಿ ಹ್ಯಾಂಡ್ಸಮ್. ಅಪ್ಪ, ಇವರೇ ರಘು. ಯಾಕೆ ಹಾಗೆ ನೋಡ್ತಿದ್ದೀರಾ? ಮರಿಯಾ, ನಿನ್ನನ್ನ ನಾನೇನು ಅಂತ ತಿಳ್ಕೊಂಡಿದ್ದೆ. ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ. ಓಹ್, ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಮರಿಯಾ, ಇವತ್ತು ನನಗೆ ತುಂಬಾ ಯಾಕೆ ಗೊತ್ತಾ? ನನಗೆ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ. ಅದು ಹೇಗೆ ಸರ್? ನಾನು ಒಳ್ಳೆಯವನಂತ ಎಷ್ಟು ಬೇಗ? ಮನುಷ್ಯರ ಮುಖ ನೋಡ್ತಿದ್ದಾಗೇನೆ ಎಂಥ ಗುಣ ಅನ್ನೋದು ಗೊತ್ತಾಗುತ್ತೆ. ನಿನ್ನ ಬಗ್ಗೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಒಂದೇ ಮಾತಿನಲ್ಲಿ ಹೇಳ. ಹೇಳಿ ನೋಡೋಣ. ನಮ್ ರಘು ದುಷ್ಟರನ್ ಕಂಡ್ರು ಕೇಡ್ನ ಬಯಸೋದಿಲ್ಲ. ಆಮ್ ಐ ರೈಟ್? ಯಾ. ಎಕ್ಸ್ಕ್ಯೂಸ್ ಮೀ, 1 minute. ಮರಿಯಾ, ಏನ್ ಮರಿಯಾ, ನಿನ್ನ ಹತ್ರ ಒಂಟಿಯಾಗಿ ಮಾತಾಡ್ಬೇಕು ಅಂತ ನೆನ್ಸಿದ್ರೆ ನಿನ್ನ ಅಪ್ಪನ ಹತ್ರ ಸಿಗ್ತಿದೆಯಲ್ಲ. ಅಪ್ಪ ತಾನೆ, ಅದೆಲ್ಲ ಏನಿಲ್ಲ. ಅವ್ರ ಹತ್ರನೇ ಕೇಳ್ಬನ್ನಿ. ಅಪ್ಪ, ರಘು ನಿಮ್ ಹತ್ರ ಏನೋ ಕೇಳ್ಬೇಕಂತೆ. ರಘು, ಏನ್ ವಿಷಯ? ಅದೆಲ್ಲ ಏನೂ ಇಲ್ಲ ಸರ್. ನಿನ್ ಮನಸ್ಸಿನಲ್ಲಿರೋದನ್ನ ಧೈರ್ಯವಾಗಿ ಹೇಳು. ನೋ ಸರ್, ನನಗೆ ಮನಸ್ಸೇ ಇಲ್ಲ. ಸಾರಿ, ಮನಸ್ಸಿನಲ್ಲಿ ಏನೂ ಇಲ್ಲ. ಶಿ ಈಸ್ ಸಿಂಪ್ಲಿ ಜೋಕಿಂಗ್. ರಘು, ಮತ್ತಿದ್ದೆ ಏನ್ ಕೆಲಸ ಮಾಡ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ. ಓಹ್, ಥ್ಯಾಂಕ್ ಯು. ನೀವು ಆರ್ಡರ್ ಮಾಡಿ, ಈಗ ಬರ್ತೀನಿ.
ಹಲೋ ಹಲೋ, ಗೆಟ್ ಮಿ ಪೊಲೀಸ್ ಕಂಟ್ರೋಲ್ ರೂಮ್ ಪ್ಲೀಸ್. ಎಸ್. ಹಲೋ, ನಾನು CBI ಆಫೀಸರ್ ಸ್ಟೀಫನ್ ಮಾತಾಡೋದು. ಎಸ್. ಮರಿಯಾ, ರಘು ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಬರ್ಲಿಲ್ಲ. ಅಪ್ಪ ನೀವಿಲ್ಲೇ ಇರಿ, ನಾನು ಹೋಗಿ ನೋಡಿ ಬರ್ತೀನಿ. ಕಾನ್ಸ್ಟೇಬಲ್, ಅರೆಸ್ಟ್ ಹಾಕಿ. ಬಿಟ್ಬಿಡಿ ಸರ್, ನಮ್ ತಂದೆನ್ ಕೊಲೆ ಮಾಡಿ ಓಡೋಗ್ತಿದ್ದಾನೆ. ನಾನೊಂದು ಬಿಡೋದಿಲ್ಲ. ಕಾನ್ಸ್ಟೇಬಲ್, take her. ನನ್ನನ್ನು ಬಿಟ್ಬಿಡಿ, ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ನಾನು ಹಾಗೆ ಅನ್ಕೊಂಡೆ, ಆಫ್ಟರ್ ಆಲ್ ಪಿಕ್ ಪಾಕೆಟ್ ತಾನೇ ಅವಳು ಅಂತ. ಆದ್ರೆ ಅವಳು ನಮ್ಮ ಗುಂಪಿಗೆ ವಿರೋಧಿ ಆಗ್ಬಿಟ್ಲು. ಅಂಥ ವಿರೋಧಿನ ನಾವ್ ಹ್ಯಾಕ್ ಬಿಡೋಕ್ ಸಾಧ್ಯ? ಅವಳು ನಿನಗೆ ವಿರೋಧಿ ಆದರೆ ನಾನು ನಿನಗೆ ವಿರೋಧಿ. ರಘು, ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತೀಯಾ? ನಿನಗ್ ಬೇಕಾದವನ್ನ ನೀನ್ ಕಾಪಾಡ್ತೀಯ, ನನಗ್ ಬೇಕಾದವನ್ನ ನಾನ್ ಕಾಪಾಡ್ತೀನಿ. ನನಗೆ ಗೊತ್ತು ಕಣೋ ನೀನು ಬಂದೇ ಬರ್ತೀಯಾ ಅಂತ. ಹ್ಯಾವಿಟ್. ಒಂದ್ ವಿಷಯ ಗೊತ್ತಾ, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಿನ್ನ ತಲೆಗೂ ನನ್ನ ತಲೆಗೂ ಬೆಲೆ ಕಟ್ಟಿದ್ದಾರೆ. ಆದ್ರೆ ಸ್ವಲ್ಪ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನನ್ನ ತಲೆ ಯಾವುದೋ ಫಾರಿನ್ ಹೊರಟೋಗಿದೆ ಅಂತ ತಿಳ್ಕೊಂಡು ನನ್ನ ಫೈಲ್ನ ಮುಚ್ಚಿಟ್ಟಿದ್ದಾರೆ. ಆದ್ರೆ ನಿನ್ನ ಫೈಲ್ನ ಹಾಗೇ ಓಪನ್ ಆಗೇ ಇಟ್ಟಿದ್ದಾರೆ. ರಿಮೆಂಬರ್? ಚಿಯರ್ಸ್. ಏನಿದೆ ಗಲಾಟೆ? ಯಾರು ಇವರೆಲ್ಲ? ಸರ್, ಲಾಕಪ್ ನಲ್ಲಿರೋ ಮರಿಯನ್ ಬಿಟ್ಬಿಡು ಅಂತ ಸರ್. ಬಿಡದೇ ಇದ್ರೆ ಹೇಳ್ಕೊಂಡು ಹೋಗ್ತಾರ? ತಪ್ಪು ಮಾಡಿದ್ರೆ ಕೇಸ್ ಹಾಕಿ ಬಿಟ್ಬಿಡಿ ಸರ್. ಓಹೋ, ಗಲಾಟೆ ಮಾಡಿ ಲಾಕಪ್ ಹೊಡೆದು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀರೇನು? ಗಲಾಟೆ ಮಾಡೋಲ್ಲ ಸರ್, ಮರಿಯನ್ನ ಬಿಟ್ಬಿಡಿ ಸರ್. ಕಳಿಸ್ತಾ ಇದ್ರೆ ನೀವ್ ಹೇಳ್ತಾ ಇರೋದ್ ನ್ಯಾಯ ಅಲ್ಲ ಸರ್. ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿಮ್ಮಿಂದ ತಿಳ್ಕೊಬೇಕಾಗಿಲ್ಲ. ಮರಿಯ ಒಂದ್ ತಪ್ಪು ಮಾಡಿಲ್ಲ ಸರ್. ಅವಳೇನ್ ತಪ್ಪು ಮಾಡಿದಾಳೆ ಅಂತ ತೀರ್ಮಾನ ಮಾಡೋಕೆ ಕೋರ್ಟ್ ಇದೆ, ನಾನಲ್ಲ. ತಪ್ಪು ಮಾಡಿದ್ರೆ ಕೇಸ್ ಮಾಡಿ ಸರ್, ಇವಾಗ ಬಿಟ್ಬಿಡಿ ಸರ್. ನಿಮ್ಗೆ ಬೇಕು ಅಂದಾಗ ಕಳಿಸ್ಕೊಡೋದಕ್ಕೆ, ಬೇಡ ಅಂದಾಗ ಕರ್ಕೊಳ್ಳೋದಕ್ಕೆ ಇದೇನ್ ತರಕಾರಿ ಮಾರ್ಕೆಟ್ ಇಲ್ಲ ಪೊಲೀಸ್ ಸ್ಟೇಷನ್? ಸರಿಯಾದ ಸೆಕ್ಯೂರಿಟಿನೋ ಜಾಮೀನೋ ಇಲ್ದೆ ಅಪರಾಧನ ಕಳ್ಸೋಕ್ಕಾಗಲ್ಲ. ಸರ್, ಮರಿಯಾಗೆ ನಾನ್ ಜಾಮೀನ್ ನಿಲ್ತೀನಿ ಸರ್. ಏನಮ್ಮ, ನಿನಗೆ ನಿಂತ್ಕೊಳಕ್ ಆಗೋಲ್ವಲ್ಲ, ಇನ್ ಜಾಮೀನ್ ಬೇರೆ ಕೊಡ್ತೀಯಮ್ಮ? ನಾನ್ ಜಾಮೀನ್ ಕೊಡ್ತೀನಿ ಸರ್. ನಾನ್ ಜಾಮೀನ್ ಕೊಡ್ತೀನಿ ಸರ್. ನಾನ್ ಕೂಡ ಜಾಮೀನ್ ಕೊಡ್ತೀನಿ ಸರ್. ಸರಿಯಾಗಿ ಜಾಮೀನ್ ಕೊಡಕ್ಕೆ ಜನ ಮಾತ್ರ ಇದ್ರೆ ಸಾಲದು, ಅವ್ರಿಗೆ ಅಂತಸ್ತು ಇರ್ಬೇಕು. ಮೈಂಡ್ ಇಟ್. ಮರಿಯಾ, ನಿನಗ್ ಬರಿ ತಪ್ಪಿಸೋ ಬಡಪಾಯಿಗಳಿದ್ದಾರೆಯಾ ಹೊರತು ಜಾಮೀನ್ ನಿಲ್ಲೋ ಜವಾಬ್ದಾರಿ ಇರೋರು ಒಬ್ರು ಇಲ್ಲ, ನೋಡಿದ್ಯಾ? ಸರ್, ನನ್ಗೆ ಕಳ್ಸ್ಕೊಡಿ, ನೀವು ಕರ್ದಾಗ ಬರ್ತೀನಿ ಪ್ಲೀಸ್. ನೋ, ನೀನ್ ಬಿಡುಗಡೆ ಮಾಡ್ಬೇಕಾದ್ರೆ ಜವಾಬ್ದಾರಿ ಇರೋರು ಜಾಮೀನ್ ನಿಲ್ಬೇಕು. ಅಂಥವ್ರು ಯಾರನ್ನ ಇದ್ದಾರೇನೋ? ನಾನ್ ಮರಿಯಾಗಿ ಜಾಮೀನ್ ನಿಲ್ತೀನಿ. ನಡೀರಿ ಎಲ್ಲಾರು, ನಡೀರಿ ನಡೀರಿ ನಡೀರಿ. ಓಕೆ, ನಿನಗೆ
ಹುಚ್ಚಿಗೆ ಚಿಡಿದೇನೋ ಆಫ್ಟರ್ ಆಲ್ ಒಬ್ಬ ಕೇಳಿ ಅವಳು ಜಾಮೀನ್ ನಿಲ್ತೀನಿ ಅಂತಿಲ್ಲ. ಅವಳು ಯಾರು ಗೊತ್ತಾ ನಿನಗೆ? ಈಗ ಅವಳಿಗೆ ಏನ್ ಸಂಬಂಧ? ಹೇಳ್ತೀನಿ. ಇದುವರೆಗೂ ನಿಮ್ಮ ಹತ್ರ ಹೇಳ್ದೆ ಇರೋ ವಿಷಯ ಇವಾಗ ಹೇಳ್ತೀನಿ. ಹೇಳ್ದಾಗ ಕೇಳಿದ್ರೆ ನಿನ್ನೇನು ಮಾಡಲ್ಲ. ನೀನ್ ಹೇಳ್ದಾಗ ಹೌದು, ಈ ಬಾಕ್ಸ್ ನಿನಗೆ ಕೊಡ್ತೀನಿ. ಬರೋ ಬಸ್ ಹತ್ತಿ ಚೆಕ್ ಪೋಸ್ಟ್ ದಾಟದ ಮೇಲೆ ನನಗೆ ಕೊಡ್ಬೇಕು. ನಿನ್ನ ಕಿಡ್ನಾಪ್ ಮಾಡ್ತೀನಿ. ನನ್ನಿಂದ ಆಗೋಲ್ಲ. ಬಿಡೋಣ. ಯಾರು ನೀನು? ಯಜಮಾನ್ರು ಏರಿಯಾಗೆ ಹೊಸಬರು ಅಂತ ಕಾಣುತ್ತೆ. ಮಿಸ್ಟರ್, ನಾನೇ ಮರಿಯಾ. ಮರಿಯಾನ? ಗ್ರೇಟೆಸ್ಟ್ ಬಿಗ್ ಪಾಕೆಟ್ ಮರಿಯಾ. ಪ್ಯಾಕೆಟ್? ನಾನು ಯಾರು ಗೊತ್ತಾ? ಗ್ರೇಟ್ ಸ್ಮಗ್ಲರ್. ಅಂಡ್ ಆಲ್ಸೋ ಎ ಗ್ರೇಟ್ ಬಾಕ್ಸರ್. ಯು ಆರ್ ದಿ ಗ್ರೇಟ್, ಐ ಆಮ್ ದ ಗ್ರೇಟೆಸ್ಟ್. ಇನ್ನೇನು ಮಾಡೋ ಹಾಗಿಲ್ಲ. ಬೇರೆ ಇವರನ್ನು ಕಾಪಾಡಬೇಕು. ಬನ್ನಿ ಹೋಗೋಣ. ಬಾಯ್ ಬಾಯ್. ಕಮ್ ಆನ್. ಹೇಳಿ, ಅವಳಿಗೆ ನಾನು ಜಾಮೀನು ಕೊಡೋದು ತಪ್ಪಾ? ಇಲ್ಲ ಕಮಲ, ಮರಿಯಾ ಒಬ್ಬ ಸಾಧಾರಣ ಕೇಳಿ ಅಂತ ತಿಳ್ಕೊಂಡಿದ್ದೆ. ಅವಳಿಗೆ ಇಂಥ ಮುಗ್ಧ ಮನಸ್ಸಿದೆ ಅಂತ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಜಾಮೀನು ಕೊಡಬಹುದಾ? ಶೂರ್ ಶೂರ್. ಎಸ್ ಸರ್. ಕಮಲ ಹತ್ರ ಒಂದು ರುಜು ತಗೊಳ್ಳಿ. ಎಸ್ ಸರ್. ವೈಟ್ ಅ ಮಿನಿಟ್. ನಿಜವಾಗ್ಲೂ ನೀನ್ ನನ್ನ ಫ್ರೆಂಡ್ ಆದ್ರೆ ಮರಿಯಾಗೆ ಯಾವ ಆಪತ್ ತರಲ್ಲ ಅಂತ ಮಾತು ಕೊಡು. ಸ್ನೇಹಿತ ಅನ್ನೋ ದೃಷ್ಟಿಲಿ ನಾನ್ ನಿನಗೆ ಮಾತು ಕೊಡಬಹುದು, ಆದ್ರೆ ಬಾಸ್ ನನ್ನ ಮಾತು ಕೇಳಲ್ವಲ್ಲ. ಬಾಸ್ ಯಾರದು? ಅವತ್ತು ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಬಂದಾಗ ನನಗೆ ಆಶ್ರಯ ಕೊಟ್ಟವರು. ಇವತ್ತವರೆಗೂ ನನ್ನನ್ನು ಆದರಿಸ್ತಾ ಇರು. ನೋಡು, ನೀನು ಇಲ್ಲೇ ಇದ್ಬಿಟ್ರೆ ಬಾಸ್ ನಿನಗೂ ಆಶ್ರಯ ಕೊಡ್ತಾರೆ. ಆಗ ನಿನ್ನ ಫೈಲ್ನ ಮುಚ್ಚೋಕೆ ಏರ್ಪಾಟ್ ಮಾಡ್ತೀನಿ. ಫೈಲ್ ಮುಗಿಸೋದ ಹೇಗೆ? ಅದಕ್ಕೊಂದು ಪ್ಲಾನ್ ಇದೆ. ಆ ಹೋಟ್ಲಿನಲ್ಲಿ ಅವ್ನು ನೋಡಿದೆ ಸರ್. ನಿಮಗೆ ಫೋನ್ ಮಾಡಿ ಕರೆಯೋಣ ಅನ್ನಷ್ಟರಲ್ಲಿ ನನ್ನ ಕಣ್ಣಿಗೆ ಮಣ್ಣೆರ್ಚಿ ಮಾಯ ಆಗ್ಬಿಟ್ಟ. ಏನಯ್ಯ ಇಲ್ಲ ಜನ ಬಿದ್ದಿದೆ ಸರ್. ಕಮಾನ್ ಇನ್ಸ್ಪೆಕ್ಟರ್. ಇದು ಕೈಲಾಸೆ. ನಾನು ನೋಡಿದಾಗ ಇದೇ ಡ್ರೆಸ್ ಹಾಕೊಂಡಿದ್ದ. ಕಾನ್ಸ್ಟೇಬಲ್, ಬಾಡಿ ತಿರ್ಸು, ಮುಖ ನೋಡೋಣ. ಗುರ್ತಿ ಸಿಕ್ಕದ ಮುಖ ಸುಟ್ಟೋಗಿದೆಯಲ್ಲ. ಫೈರ್ ಗನ್ ಇದ್ರಲ್ಲಿ ಶೂಟ್ ಮಾಡಿರ್ಬೇಕು. ಇದೇನು ಅರ್ಧ ಫೋಟೋ ಇದೆಯಲ್ಲ, ಮುಖ ಮಾತ್ರ ಇದೆ. ವೆಯ್ಟ್ ಎ ಮಿನಿಟ್. ಸೊ ಕೈಲಾಸ್ ಇಸ್ ಡೆಡ್. ಅವನ್ ಸತ್ತೋದ್ನಮ್ಮ. ಮಾರಿಯಾ, ಅವನ್ ಮುಖ ಗುರ್ಸೋಕಾಗದಿರೋಷ್ಟು ವಿಕಾರವಾಗಿ ಹೋಗಿತ್ತು. ಇನ್ಸ್ಪೆಕ್ಟರ್, ಅವ್ರ ಸಾವಿಗೆ ನೀವೇ ಕಾರಣರು. ಅವ್ರನ್ನ ಕಾಪಾಡಿ ಕಾಪಾಡಿ ಅಂತ ಕೇಳ್ಕೊಂಡೆಲ್ಲ ನೀವ್ ಹೋಗ್ಲಿಲ್ಲ. ನನ್ ತಂದೆನ್ ಕೊಂದಿದ್ದು ಸಾಲದೆ ನನ್ ರಘುನ ಕೊಂದ್ಬಿಟ್ರು. ಆ ಚಂದ್ರಾಲಿಗೆ ನಾನ್ ಪಾಠ ಕಲಿಸ್ಲಿಲ್ಲ. ನನ್ನ ಹೆಸರು ಮರೆಯಾನೇ ಇಲ್ಲ. ಯಾಕೋ ಕೂಗಾಡ್ತೀಯ? ನಾನೇನೋ ತಪ್ಪು ಮಾಡ್ದೆ? ತಪ್ಪಲ್ದೆ ಇನ್ನೇನು. ಈಗ ನಾನು ಬದುಕಿದ್ರೆ ಒಂದಲ್ದೆ ಒಂದ್ ದಿನ ಬಂದೇ ಬರ್ತಾನೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಈಗ ನಾನು ಸತ್ತೇ ಹೋದೆ ಅಂತ ಗೊತ್ತಾದ್ರೆ ಅವಳ ಸ್ಥಿತಿ ಏನಾಗುತ್ತೆ? ಓಹೋ, ನೀನ್ ಆಂಗಲ್ ನಲ್ಲಿ ನೋಡ್ತೀಯಾ? ನಾನೇ ಯಾವ ಆಂಗಲ್ ನಲ್ಲಿ ನೋಡ್ದೆ ಅಂದ್ರೆ, ನಿನ್ನನ್ನು ಕೊಲ್ಲಬೇಕು ಅಂತ ಯಾರು ಬಂದ್ರೋ ಅವ್ರ ಕೈಯಿಂದಲೇ ನಿನ್ನ ಫೈಲ್ ನ ಕ್ಲೋಸ್ ಮಾಡಿಸ್ದೆ. ಈಗ ನಿನ್ನ ಫೈಲ್ಗೆ ಲೈಫೇ ಇಲ್ಲ. ಸ್ಟಾಪ್ ಇಟ್ ಐಸೆ. ನಾನು ಕಾಪಾಡ್ತಿದ್ಯಾ ಅಂತ ತಿಳ್ಕೊಂಡು ಈಗ ಮರಿಯಾ ಬಾಳ್ನೆ ಹಾಳು ಮಾಡ್ಬಿಟ್ಟೆ. ಅಂದ್ರೆ ನೀನ್ ಅವಳನ್ನ ಲವ್ ಮಾಡ್ತಾ ಇದೀಯಾ? ನಾಟ್ ಲೈಕ್ ದಟ್. ಅವಳೇ ನಾನು ಲವ್ ಮಾಡ್ತಿದ್ದಾಳೆ. ಬಟ್ ಯು ಕಾಂಟ್. ನಮ್ಮ ಪ್ರೊಫೆಷನ್ ಅಲ್ಲಿ ಪ್ರೀತಿಗೆ ಪ್ರೇಮಕ್ಕೆ ಪರ್ಮಿಷನ್ ಇಲ್ಲ ಅಂತ ನಿನಗೆ ಗೊತ್ತಿಲ್ಲ? ಅದು ನನಗೆ ಗೊತ್ತುಗಾಣು. ಆದ್ರೆ ಆ ದಿನ ನನಗೆ ಗೊತ್ತಿಲ್ಲದೆ ಆವೇಶದಲ್ಲಿ ತಪ್ಪೇ ನಡೆದಿರಬಹುದು, ಆದ್ರೆ ಅದರಿಂದ ತಪ್ಪಿಸ್ಕೋಬೇಕು. ನಮಗೆ ಸೆಕ್ಷುಯಲ್ ಫೀಲ್ ಇರಬೇಕೆ ಹೊರತು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇರಬಾರ್ದಪ್ಪ. ರಾಜ ನೋಡ, ನಿನ್ನಿಂದ ಈಗ ಅವಳಿಗೆ ಬಾಳ್ಕೊಡಕ್ ಸಾಧ್ಯವಾ? ನೀನು ಸತ್ತೋದ್ರಿ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಸಂತೋಷವಾಗಿರ್ಬಹುದು, ಬೇರೆ ಮದುವೆ ಮಾಡ್ಕೋಬಹುದು ಅಲ್ಲ? ರೈಟ್, ಯು ಪರ್ಫೆಕ್ಟ್ಲಿ ಕರೆಕ್ಟ್. ಆದ್ರೆ
ನೀವು ಮರಿಯಾಗೆ ಯಾವ ತೊಂದರೆನೂ ಕೊಡಲ್ಲ ಅನ್ನೋಕೆ ಏನು ಗ್ಯಾರಂಟಿ? ಅದನ್ನ ನಿರ್ಧಾರ ಮಾಡಬೇಕಾದ್ದು ನಾನಲ್ಲ, ಬಾಸ್. ಓಕೆ, ಐಲ್ ಜಾಯಿನ್ ಯುವರ್ ಬಾಸ್. ಯಾಕೆ ಹಾಗೆ ನೋಡ್ತಾ ಇದೀಯಾ? ನಥಿಂಗ್. ನಿಮ್ಮನ್ನೆಲ್ಲೂ ನೋಡ್ದ ಹಾಗಿದೆ ಅಲ್ಲ? ನನ್ನ ಇಂಪಾಸಿಬಲ್. ರಘು, ಇವರು ಜಗತ್ತನ್ನು ನೋಡ್ತಾ ಇದಾರೆಯೇ ಹೊರತು ಜಗತ್ತು ಇವ್ರು ನೋಡ್ತಾ ಇಲ್ಲ. ಇವ್ರು ಒಂಥರ ಅವತಾರ ಪುರುಷರಿದ್ದ ಹಾಗೆ, ದೇವ್ರ ತರ ನಾನಾ ರೂಪ ತಾಡ್ತಾರೆ. ಶ್ಯಾಮ್, ಹುಡುಗ ಈಗ ತಾನೇ ಬಂದಿದ್ದಾನೆ, ಹೋಗ್ತಾ ಹೋಗ್ತಾ ತಿಳ್ಕೊಂತಾನೆ. ಶ್ಯಾಮ್, ನಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದಿ ತಾನೆ? ನನ್ನ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಾನೇ ತಯಾರು ಮಾಡ್ತೀನಿ. ಗುಡ್, ವೆರಿ ಗುಡ್. ಬಾಸ್, ಪ್ರಪಂಚದ ದೃಷ್ಟಿಲಿ ರಘು ಈಗ ಸತ್ತಿರೋ ಮನುಷ್ಯ. ಎಷ್ಟೋ ಸಾರಿ ಬದುಕಿರೋನಿಂದ ಸಾಧಿಸದೇ ಇರೋ ಕೆಲಸ ಸತ್ತ ಮನುಷ್ಯ ಸಾಧಿಸಬಹುದು. ವೆಲ್ ಸೆಡ್. ನಮ್ಮ ಗುಂಪಿಗೆ ಸರಿಯಾದವನು. ಓಕೆ, ಬಟ್ ಟೆಲ್ ಮೀ, ವಾಟ್ ಅಬೌಟ್ ಮೈ ಶೇರ್? ಯಾ, ನನ್ ಪಾಲು. ಬಾಸ್, ಬಂದಿದ್ರಲ್ಲಿ ನನಗೆಷ್ಟು ಭಾಗ ಅಂತ ಕೇಳ್ತಾ ಇದ್ದಾರೆ. ಓಹೋ, ನೀನೇ ಹೇಳು. 70-30. ಓಕೆ, 70 ನನಗೆ, 30 ನಿನಗೆ. ಯು ಆರ್ ಮಿಸ್ಟೇಕನ್. 70 ನನಗೆ, 30 ನಿಮಗೆ. Hey Shyam, what type of a man you have brought? I'll tell you. He man. Good, very good. No more discussion. 50-50. ಪ್ರಯತ್ನ ಪಡಬೇಡ. ನಿನ್ನ ಮನಸ್ಸಿನ ಹೋರಾಟ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನ್ಯಾಯಕ್ಕೂ ಧರ್ಮಕ್ಕೂ ಕಾನೂನು ಒಂದು ಸೇತುವೆ ಇದ್ದ ಹಾಗೆ. ಅದ್ ನಿನ್ ಕೈ ಬಿಡೋಲ್ಲ, ನಂಬು. ನಾನು ಒಲಿದಾಗ ಸಿಡಿಲಂತೆ ನಾನು ಸಿಡಿದಾಗ ನವಿಲಂತೆ ನಾನು ಕುಣಿದಾಗ ಮುಗಿದಂತೆ ಕಾಲ ನಿನಗೀಗ ನನ್ನ ಬಾಣಗಳು ನನ್ನ ಮಾತೆಲ್ಲ ಇರುವ ಶೂಲಗಳು ಚಿಕ್ 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 ಚಿಕ್. ನನಗೆಂದು ವಿಷಾದ 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 ನಿನಗೆಂದು ಲೆಕ್ಕ ಮುಗಿದಾಗ ಕಾಲ ಬಂದಾಗ ಉಳಿಸೋರು ಯಾರು ಮರುಳೇ ನಿನ್ನಾಗ ನನ್ನ ರೋಷ ಮೃತ್ಯು ಪಾಶ ಹಿಂದೆ ಇಲ್ಲೇ ನಿನ್ನ ನಾಶ ನನ್ನ ರೋಷ ಮೃತ್ಯು ಪಾಶ ಹಿಂದೆ ನಿನ್ನ ನಾಶ ಈ ಹೆಣ್ಣು ಯಾರೆಂದು ಹಿಂದೆ ತೋರಿಸುವೆ ಚಿಕ್ 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 ಹೂವಂತೆ ನಾನು ಒಲಿದಾಗ ಸಿಡಿಲಂತೆ ನಾನು ಸಿಡಿದಾಗ ನವಿಲಂತೆ ನಾನು ಕುಣಿದಾಗ ಮುಗಿದಂತೆ ಕಾಲ ನಿನಗೀಗ ನನ್ನ ನೂರು ಬಾಣಗಳು ನನ್ನ ಮಾತೆಲ್ಲ ಇರುವ ಶೂಲಗಳು
ಯು ಆರ್ ಆಲ್ ಅಂಡರ್ ಅರೆಸ್ಟ್. ಕಮ್ ಆನ್ ಕಾನ್ಸ್ಟೇಬಲ್ಸ್. ಹಲೋ ರಘು, ಏನು ನಮ್ ಗುಬ್ರೆಲ್ಲ ಪೊಲೀಸ್ನವ್ರು ಬಂದ್ಬಿಟ್ಟು ರೌಂಡ್ ಅಪ್ ಮಾಡ್ತಿದ್ದಾರೆ. ನಮ್ಮ ಗ್ಯಾಂಗ್ ಅನ್ನ ಪೊಲೀಸ್ ಹಿಡಿದು ಬಿಟ್ರೆ? ಮರಿಯಾ ಪೊಲೀಸ್ನವರಿಗೆ ಬಹಳ ಸಹಾಯ ಮಾಡ್ತಿದ್ದಾಳೆ. ಮರಿಯಾ ಪೊಲೀಸ್ಗೆ ಸಹಾಯ ಮಾಡ್ತಿದ್ದಾಳೆ? ಹೌದು. ಓಕೆ, ಸರಕೆಲ್ಲ ಬೋಟ್ನಲ್ಲಿ ಇಟ್ಟು ಹಳೆ ಜಾಗಕ್ಕೆ ಸಾಗಿಸ್ಬಿಡಿ. ಏನು ರಾಮದಾಸ್ ಗ್ಯಾಂಗ್ ಅನ್ನ ಪೊಲೀಸ್ ಹಿಡಿದು ಬಿಟ್ಟ? ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ನಿನ್ನ ಬೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ ಬೆಚ್ಚಿ ಬಿದ್ದು ನೋಡಬೇಡ ಹಿಂದೆ ಮುಂದೆ. ಯಾವನೇ ನಿನ್ ಗಂಡ? ಈ ಗಂಡಿರುವಾಗ ಅವನೇ ಅವನ ಗಂಡ ಇರೋದು. ನನ್ ಮಾತು ಕೇಳು, ನೀನು ಮೀನ್ ತಂದ್ಕೊಡ್ತೀನಿ, ಮೊಸಳೆ ತಂದ್ಕೊಡ್ತೀನಿ, ಸರಿಯಾಗಿ ನನ್ನ ಮಾತು ಕೇಳ್ಬಿಡು. ನೋಡು, ಗಲಾಟೆ ಮಾಡ್ತು ಅಂದ್ರೆ ಹಂಗೆ ನಿನ್ನ ಕೆಡಕೊಂಡ್ಬಿಡ್ತೀನಿ. ನೋಡು ಏನಂತ ತಿಳ್ಕೊಂಡ್ಬಿಟ್ಟೆ ನನ್ನ. ಚಿನ್ನ ಚಿನ್ನ ಬಹುದಿನದಿಂದ ನಿನ್ ಮ್ಯಾಕ್ ಕಣ್ಣು ನನಗೆ. ಅದಕ್ಕೆ ನಿನ್ ಗಂಡ ಇಲ್ದಾಗ ನಾ ಬಂದೆ ಚಿನ್ನ. ತರಾಟೇನೋ ತರಾಟೇನೋ ಚಿನ್ನ 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 ಚಿನ್ನ. ನೀವಾ? ಮರಿಯಾ ಜೊತೆ ಸ್ಮಗ್ಲರ್ ಸಿಗಕ್ ಹೋದೆ, ಅಲ್ಲ ಐಡಿಯಾ ಬಂತು, ಹಾಗೆ ಬಂದೆ.
ನಮ್ಮ ಡಿಪಾರ್ಟ್ಮೆಂಟ್ ಇದ್ದ ಕೆಲವರನ್ನ ಸಾಯಿಸಿಬಿಟ್ರು. ಅವಳು ಸರ್ವನಾಶ ಮಾಡದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಸ್ಟ್ರೈಟ್ ಅವೇ ಐ ವಾಂಟ್ ಟು ಕಟ್ ಹರ್ ಇಂಟು 2 pieces. ಏ ರಘು, ನೀನು 50-50 ಪಾರ್ಟ್ನರ್ ಅಲ್ಲ. ಮರಿಯಾನ್ ಕೊಲ್ಲೋ ಜವಾಬ್ದಾರಿನ ನಿನಗೆ ವಹಿಸಿದ್ದೀನಿ. ಓಕೆ, ಗುಡ್, ವೆರಿ ಗುಡ್. ಕಂಡೀಷನ್ ಗೊತ್ತಲ್ಲ, ಅವಳು ಡೆಡ್ ಬಾಡಿ ನಾನು ನೋಡ್ಬೇಕು. ಇಲ್ಲ, ಯಾರು ಈ ಜವಾಬ್ದಾರಿಗಳು ವಹಿಸ್ಕೊಂಡಿದ್ದಾರೋ ಅವನೇ ಹೆಣ ನಾನು ನೋಡ್ತೀನಿ. ಓಕೆ ಓಕೆ ರಘು, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ರಘು, ನೀವಿನ್ನು ಜೀವಂತ? ನೀವ್ ಸತ್ತೋದ್ರಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ? ಆ ರೀತಿ ನಟಿಸಿದೆ. ರಘು, ರಘು, ಆ ದೇವ್ರು ನನ್ನಿಂದ ನಿಮ್ಮನ್ನ ದೂರ ಮಾಡ್ಲಿಲ್ಲ. ಏಯ್ ಏಯ್ ಹುಚ್ಚಿ, ಯಾಕೆ ಮಕ್ಕಳ ಹಾಗೆ ಆಳ್ತಿದ್ಯಾ? ನಾನು ಬದುಕಿದ್ದೇನಲ್ಲ, ಇನ್ಮೇಲಾದ್ರೂ ಆ ಗುಂಪಿನ ಮೇಲಿರೋ ದ್ವೇಷನ ಬಿಟ್ಬಿಡು. ನೀವೇನೋ ನನಗೆ ಸಿಕ್ಕಿದ್ರಿ, ಆದ್ರೆ ನನ್ನ ತಂದೆನ ಕೊಲೆ ಮಾಡಿದ ಪಾಪಿಗಳ ಮೇಲೆ ಸೇರ್ ತೀರ್ಸ್ಕೊಳ್ದೆ ಬಿಡೋದಿಲ್ಲ. ಮರಿಯಾ, ಅನಾವಶ್ಯಕವಾಗಿ ಅವ್ರ ಜೊತೆ ಹಾಗೆ ಬೆಳೆಸ್ಕೊಂಡ್ರೆ ಮುಂದೆ ಬಹಳ ಕಷ್ಟಪಡ್ಬೇಕಾಗುತ್ತೆ. ಆ ದ್ರೋಹಿಗಳಿಗೆ ನೀವ್ಯಾಕೆ ಸಪೋರ್ಟ್ ಮಾಡ್ತಿದ್ರಾ? ಆ ಗುಂಪಿನಲ್ಲಿ ನಾನು ಒಬ್ಬನಾಗಿದ್ದೀನಲ್ಲ ಅಂತ. ರಘು, ಏನ್ ಹೇಳ್ತಿದ್ರಾ? ನಿಜ ಹೇಳ್ತಿದ್ದೆ. ರಘು, ಏನ್ ಹೇಳ್ತಿದ್ರಾ? ಆ ಗುಂಪಿನಲ್ಲಿ ನೀವೊಬ್ರ? ನೋ, ಐ ವಾಂಟ್ ಬಿಲೀವ್ ಇಟ್, ಐ ವಾಂಟ್ ಬಿಲೀವ್ ಇಟ್. ಮರಿಯಾ, ಇಷ್ಟು ದಿವಸ ನಾನು ಹೇಳ್ತಿರೋ ಸುಳ್ಳೆಲ್ಲ ನಂಬ್ತಿದ್ ನೀನು. ಈಗ ನಿಜ ಹೇಳಿದ್ರು ಯಾಕೆ ನಂಬ್ತಿಲ್ಲ? ಸತ್ಯವಾಗಿ ಹೇಳ್ತಿದ್ದೀನಿ. ನಮ್ ದರೋಡೆಗಾರ, ಕೊಲೆಗಾರ. ಈ ವಿಷಯ ನಿನ್ನ ಹತ್ರ ಹೇಳ್ಬೇಕು ಅಂತ ಯಾವತ್ತೂ ಅಂದ್ಕೊಂಡೆ, ಆದ್ರೆ ಧೈರ್ಯ ಇರಲಿಲ್ಲ. ಇವತ್ತು ಹೇಳೋಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಾನು ಮಾಡಿರೋ ಕೊಲೆ ಸಾಕಾಗದೆ ನಿನ್ನ ಕೊಲೆ ಮಾಡೋದಕ್ಕೆ ನನ್ನೇ ಕಳಿಸಿದ್ದಾರೆ. ಮರ್ಯ, ನಿನ್ಕೊಳ್ಳೋದು ನನ್ ಮನ್ಸಲ್ಲ. ಕಣ್ಮರ್ಯಾಗ ಹೊರಟೋಗು ಪ್ಲೀಸ್. ಸಾಧ್ಯ ಇಲ್ಲ. ನೀನ್ ಕೊಲೆಗಾರ ಅಂತ ತಿಳಿದು ನಿಮಿಷ ನಿಮಿಷ ಅನ್ನೋ ಚಿತ್ರಹಿಂಸೆ ಅನುಭವಿಸಕ್ಕಿಂತ ನಿನ್ನ ಕೈಯಾರೇನೆ ಸಾಯ್ದು ವಾಸಿ. ಮರ್ಯ ಪ್ಲೀಸ್. ಮರ್ಯ, ನೋ ಮರ್ಯ. ಹೌದು ಫಾದರ್, ರಘು ಅಂತ ಅವ್ರ ಹೆಸರು. ನಾನು ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಒಬ್ಬ ಕ್ರಿಶ್ಚಿಯನ್ನಾಗಿ ಹುಟ್ಟಿ ತಪ್ಪು ದಾರಿ ನಡೀತಿದ್ನನ್ನ ಆ ಹಿಂದೂ ಸ್ನೇಹಿತನೇ ಒಳ್ಳೆ ದಾರಿಗೆ ತಂದ. ಆ ದೇವ್ರನ್ನೇ ಸಾಕ್ಷಿಯಾಗಿಟ್ಕೊಂಡೆ. ಅವ್ರನ್ನೇ ನನ್ನ ಪತಿ ಅಂತ ಸ್ವೀಕರಿಸ್ದೆ. ಅನಾಥೆ ಆಗಿದ್ದೆ ನನಗೆ ಅಪ್ಪ ಇದ್ದಾರೆ ಅಂತ ಸಮೀಪದಲ್ಲೇ ಗೊತ್ತಾಯ್ತು. ಆ ಸಂತೋಷನ ಅನುಭವಿಸಕ್ಕೂ ಬಿಡದೆ ಅವ್ರನ್ನ ನನ್ನಿಂದ ದೂರ ಮಾಡ್ಬಿಟ್ರು ಆ ಪಾಪಿಗಳು. ಅಷ್ಟಕ್ಕೆ ತೃಪ್ತಿಯಾಗದೆ ನನ್ ಪ್ರಾಣಕ್ ಪ್ರಾಣ ಆಗಿರು ನನ್ ರಘುನು ಕೊಂದಾಕ್ಬಿಟ್ರು. ಅವ್ರ ಮೇಲೆ ಸೇರ್ ತೀರ್ಸ್ಕೊಳಕ್ಕೋಸ್ಕರ ನಾನಿಷ್ಟೆಲ್ಲ ಪಾಪ ಮಾಡ್ಬೇಕಾಗ್ ಬಂತು. ಮಗು, ಆ ಯೇಸು ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ಅಂತ ತಪ್ಪು ತಿಳ್ಕೊಬಾರ್ದಮ್ಮ. ಶೋಧನೆನ ದಂಡಿಸೋದಕ್ಕೆ ಉಪಯೋಗಿಸಬಾರ್ದು. ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಯಾವತ್ತೂ ಸಾಯ್ತಿದ್ದೆ. ಯೋಚಿಸ್ಬೇಡ ಮಗು. ಯೇಸು ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನೆ, ನಿನ್ನನ್ನು ರಕ್ಷಿಸ್ತಾನೆ ಮಗು. ಆ ಹುಡುಗಿ ಬರ್ತಾ ಹೇಳೆ, ಸ್ವಲ್ಪ ಹಿಂದಕ್ಕಿರು. ಕಾನ್ಸ್ಟೇಬಲ್, ಆ ಹುಡುಗಿ ಮೇಲೆ ಒಂದು ಕಣ್ಣಿಡು. ಅವಳು ನಮ್ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡ್ತಿದ್ದಾಳೆ ಸರ್. ಅವಳನ್ನ ಹೋಗಿ. ಯು ಆರ್ ರೈಟ್. ರಘು ಸತ್ತಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವನ್ ಜೀವಂತವಾಗಿದ್ರೆ ಖಂಡಿತ ಅವನ್ ಮರ್ಯಾದೆ ನೋಡಕ್ ಬಂದೇ ಬರ್ತಾನೆ. ಅದಕ್ಕೋಸ್ಕರ ಹೇಳಿದೆ. ಹೋಗು. ಸರಿ ಸರ್.
Come in, my son. Come in. No, thank you. Some other time. ಏನು 6 ಬುಲೆಟ್ ಹಾಗೆ ಇದೆ? ಹಾಗಾದ್ರೆ ಅವಳನ್ನು ಕೊಲ್ಲಿಲ್ವಾ? ಅಂದ್ರೆ ನೀನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ. ಹಾಗಾದ್ರೆ ಬಾಸದ್ರೋಹ ಮಾಡಿದೆ ಅಲ್ಲ? ಅಂದ್ರೆ ಸಾಕ್ ನಿಲ್ಸು ನಿನ್ ಮಾತು. ದೇವಸ್ಥಾನನ ನಾಶ ಮಾಡಕ್ಕಾಗುತ್ತಾ? ದೇವಸ್ಥಾನ? ಸ್ಟಾಪ್ ಇಟ್. ನಾನು ಹೇಳ್ತಾ ಇರೋದು ಮರಿಯಾ ಬಗ್ಗೆ. ನಾನ್ ಹೇಳ್ತಿರೋದು ಮರಿಯ ಬಗ್ಗೆ. ನನ್ ಮೇಲಿರೋ ಪ್ರೇಮ ಅವಳನ್ನ ಉರಿಯ ಬೆಂಕಿ ಹಾಗೆ ಬದಲಾಯಿಸ್ತು. ಹತ್ರ ಹೋಗಕ್ಕಾಗಲ್ವೋ? ನನ್ ಮಟ್ಟಿಗೆ ಅವಳು ಸಾಧಾರಣ ಹೆಣ್ಣಲ್ವೋ? ದೇವತೆ. ಆ, ನನ್ನ ಸಂದೇಹ ನಿಜ ಆಯ್ತು. ನೀನು ಮರಿಯಾನ ಪ್ರೇಮಿಸ್ತಿದ್ಯಲ್ಲ? ದೆನ್ ವಾಟ್? ಅವಳೇ ನನ್ನ ಪ್ರೇಮಿಸ್ತಿದ್ದಾಳೆ. ಕಳ್ಳ ಕೊಲೆಗಾರನಾಗಿರೋ ನನ್ನ ಅವಳು ಮನಸಾರ ಪ್ರೇಮಿಸ್ತಿದ್ದಾಳೆ. ಯು ನೋ, ದ ಓನ್ಲಿ ಪರ್ಸನ್ ಇನ್ ದ ಹೋಲ್ ಡ್ಯಾಮ್ ವರ್ಲ್ಡ್ ಲವ್ಸ್ ಮೀ. ಅವಳ ಪವಿತ್ರ ಪ್ರೇಮದ ಮುಂದೆ ನಾನು ತೃಣ ಆಗ್ಬಿಟ್ಟೆ. ಹೆಜ್ಜೆ ಹೆಜ್ಜೆಗೆ ಪಾಪ ಮಾಡಿರೋ ನಾನು ಅವಳಿಗೆ ಅಡಿಯಾಳ ಆಗ್ಬಿಟ್ಟೆ. ಅಂದ್ರೆ ಮೊದಲಿನಿಂದಲೂ ಅವಳನ್ನು ಕೊಲ್ಲಬಾರದು ಅನ್ನೋ ಉದ್ದೇಶ ನಿನಗಿತ್ತು ಅನ್ನು. ಆದ್ರೆ ನಾನು ಬದುಕಿನಿ. ನನ್ಗೋಸ್ಕರ ನಿನ್ ಮೇಲೆಲ್ಲ ಸೇಡ್ ತೀರ್ಸ್ಕೊ ಬೇಡ ಅಂತ ಹೇಳೋದಕ್ಕೆ ಹೋದೆ. ಆದ್ರೆ ಆಗ್ಲಿಲ್ಲ. ಯಾಕೆ? ಬಿಕಾಸ್ ಅದೇ ಸಮಯಕ್ಕೆ ದಟ್ ಬ್ಲಡಿ ಫೆಲೋ ಇನ್ಸ್ಪೆಕ್ಟರ್ ಸ್ಟೀಫನ್ಸ್ ಅಲ್ಲಿಗೆ ಬಂದ. ಅವನು ಬರ್ದೇ ಇದ್ದಿದ್ರೆ ಎಲ್ಲಾ ವಿಷಯನ ಹೇಳ್ಬಿಡ್ತಿದ್ಯಾ? ನೋಡ್ದ್ಯಾ, ಮತ್ತೆ ಸುಳ್ಳು ಹೇಳ್ತೀಯಲ್ಲ. ಯುವರ್ ರೈಟ್. ನಾನು ಇದುವರೆಗೂ ಸುಳ್ಳು ಹೇಳ್ತಾ ಇದ್ದೆ. ಆದ್ರೆ ನಾನು ಎಂತ ನತದೃಷ್ಟ ಅಂತ ಇವತ್ತು ಗೊತ್ತಾಯ್ತು. ನಾನು ಒಂಟಿಯಾದೆ. ಏನು, ನನ್ನ ಪಾಪದ ಪ್ರತಿಬಿಂಬ ಮಾತ್ರ ನನಗೂ ನನ್ನ ಮರಿಯಾಗೂ ನನ್ನ ಮಗುಕ್ಕೂ ಮಧ್ಯೆ ಕಬ್ಬಣದ ತಿರೆಯಾಗಿ ನಿಂತಿದ್ದೆ. ನಿನ್ನ ಮಗುನ? ಏನ್ ಹೇಳ್ತಾ ಇದೀಯೋ? ಹೌದು, ಮರಿಯಾ ನನ್ನ ಮಗುಕ್ಕೆ ತಾಯಾಗ್ತಿದ್ದಾಳೆ. ನನಗೆ ಧರ್ಮಸಂಗಡದಲ್ಲಿ ಸಿಕ್ಕೊಂಡಿದ್ದೀನಿ. ನನ್ನ ಸುತ್ತ ಮರಿ, ಕತ್ತಲು, ಬಂಜೆ ತುಂಬಿದೆ. ರಘು, ಒಂದು ವೇಳೆ ಆ ಮಂಜೆಲ್ಲ ಕರ್ಗೋಗಿ ನಿನ್ನ ಸತ್ಯವಾದ ರೂಪ ಹೊರಗಡೆ ಬಂದ್ರೆ ಏನಾಗತ್ತೆ ಗೊತ್ತಾ? ಗೊತ್ತು. ಆ ಸ್ಥಿತಿಗೆ ಬಂದ್ರೆ ಅವಳ ಮುಂದೆ ನಿಂತ್ಕೊಳ್ಳಕ್ಕೆ ನನಗೆ ಶಕ್ತಿ ಇಲ್ಲ. ಸತ್ತಿರೋ ನನ್ನನ್ನೇ ದೇವರು ಅಂತ ಪೂಜೆ ಮಾಡ್ತಿದ್ದಾನೆ. ಅವಳು ನನ್ನ ಮೇಲಿಟ್ಟಿರೋ ಗೌರವ ಭಾವನೆಯನ್ನು ನುಚ್ಚು ನೂರು ಮಾಡೋದಕ್ಕಿಂತ ಸಾಯೋದೇ ಮೇಲು. ಕರೆಕ್ಟ್. ನಿನ್ ನಿರ್ಧಾರನ ನಾನ್ ನೆರವೇರಿಸ್ಕೊಡ್ತೀನಿ. ಮೊದಲೇ ನಿನಗೆ ನಾನು ವಾರ್ನ್ ಮಾಡಿದ್ದೆ ಅಲ್ಲ, ಹೆಣಕ್ಕೆ ಬದಲಾಗಿ ಹೆಣ ಬೇಕು. ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿರು. ಶ್ಯಾಮ್, ನಿನ್ನ ಸ್ನೇಹಿತ ನೀನೇ ತಲೆ ಕರ್ಕೊಂಬಂದೆ, ನೀನೇ ಕಳಿಸ್ಬಿಡಿ. ಇದರಲ್ಲಿ 3 ಗುಂಡಿದೆ. ಗುರಿ ತಪ್ಪೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. 3 ಎಣಿಸ್ತೀನಿ. ಥರ್ಡ್ ಈಸ್ ದಿ ಲಾಸ್ಟ್ ಒನ್. ಶೂಟ್. ಓಕೆ? 1, 2, 3. ಗುಡ್, ವೆರಿ ಗುಡ್. ಶ್ಯಾಮ್, ನನ್ನ ಮೇಲೆ ಭಕ್ತಿ ಹೆಚ್ಚು ಇಲ್ಲ ನಿನ್ನ ಸ್ನೇಹಿತರ ಮೇಲೆ ವಿಶ್ವಾಸ ಹೆಚ್ಚು ಅಂತ ಪರೀಕ್ಷೆ ಮಾಡಿದೆ. ಭಕ್ತಿಗಿಂತ ವಿಶ್ವಾಸನೇ ಹೆಚ್ಚು ಅಂತ ನಿರೂಪಿಸಿಬಿಟ್ಟೆ. ತಗೋ, ಇವನು ಅಣುವಾಗಿ ಸಾಯೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ಆ ವಜ್ರನ ಕೊಳ್ಳೋಕು ಇಟ್ಕೊಳ್ಳೋಕು ರಾಶಿ ಬಲ ಇರ್ಬೇಕಯ್ಯ. ಒಳ್ಳೆ ರಾಶಿ ಬಲ ಇರ್ಬೇಕು. ರಾಶಿ ಬಲ ಇರ್ಬೇಕು. ಹಿಡಿಯೋ ಕೆಳಗಡೆ ನಿಲ್ಸು ಕಾರಣ.
ಹೆಸರು ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತೀಯ? ನಿನ್ ಜಾತಕನೇ ನನಗ್ ಗೊತ್ತು ಕಣು. ಹೇಳು, ಯಾರು ನೀನು? ಗೊತ್ತಲ್ವಾ? ನಾನೇ ವಜ್ರತ ವ್ಯಾಪಾರಿ ಕೃಷ್ಣಪ್ಪನ ಮಗ. ಆ ಹುಡುಗನ ನೀನು? ಅದೇ ಹುಡುಗ. ನನ್ನ ತಂದೆನ ಬೇರೆ ಮಾಡಿರೋ ನಿನಗೋಸ್ಕರ ಊರೆಲ್ಲ ಹುಡುಕ್ತಿದ್ದೆ ಗೊತ್ತಾ. ಇವತ್ತು ದರೋಡೆಗಾರ ಕೊಲೆಗಾರನಾಗಿರೋದಕ್ಕೆ ನೀನೇ ಕಾರಣ. ಎಂಥ ಸುಸಂದರ್ಭ. ನನ್ನ ಕೊಲೆ ಮಾಡೋದಕ್ಕೆ ಬಂದೆ, ನನ್ನ ಗುಹೆನಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಹುಡುಗ ಆಯ್ತಲ್ಲ, ನಿನ್ನ ಕೊಲೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ನೀನೇ ಕಾರಣ ಅಂತ. ನಿನ್ನ ಸಾಯಿಸದೆ ಹೋದ್ರೆ ವಿಧಿನೇ ಇಲ್ಲ. ಜಗು, ಫಾಲೋ ಮೀ. ನಮ್ಮ ಪರಿಸ್ಥಿತಿ ಹದಗೆಟ್ಟೋಯ್ತು. ನಾನ್ ನಂಬಿದವರೆಲ್ಲ ನನಗೆ ದ್ರೋಹ ಮಾಡ್ಬಿಟ್ರು. ಐ ವಾಂಟ್ ಒನ್ ಡೆಡ್ ಬಾಡಿ ಟು ಚೀಟ್ ದಿ ಪೊಲೀಸ್. ಸಿಲ್ಲೋನಿಂದ ಬಂದ ಆಳು ನಮ್ಮ ನಾಡಿನಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ. ಆ ಹೆಣನ ಅವರ ಸಂಬಂಧಿಗಳಿಗೆ ಒಪ್ಪಿಸ್ಬೇಕು. ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಆ ಹೆಣದ ಹೊಟ್ಟೆನಲ್ಲಿ ನಾನು ಗಳಿಸಿರೋ ವಜ್ರಗಳೆಲ್ಲ ಇಟ್ಟಿರ್ತೀನಿ. ನನ್ನ ಜೊತೆನಲ್ಲೇ ರವಾನಿಸ್ಬೇಕು. ಓಕೆ? ಕಂಡಿಡ್ದು ಬಿಟ್ಟೆ. ನೀನೇ ಅಲ್ಲ ನನ್ನ ವಜ್ರ ತಗೊಂಡೋದವನು. ಕೊಡೋ ನನ್ನ ವಜ್ರ, ಕೊಡೋ ನನ್ನ ವಜ್ರ, ಕೊಡೋ ನನ್ನ ವಜ್ರ. ತೋರಿಸ್ತೇನೆ. ನನ್ ವಜ್ರ ಕೊಡ್ತೀಯಾ? ನಾನು ಕೊಡ್ಲಿಲ್ಲ ಅಂತ ನೀನು ಕೊಂದ ಹಾಕಿಬಿಡ್ತೀನಿ. ಬೇಗ ಬಾ. ಬಂದೆ 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 ಬಂದೆ. ವಜ್ರ, ನನ್ ವಜ್ರ ಎಲ್ಲಿ? ನನ್ ವಜ್ರ ಎಲ್ಲಿ? ಅಲ್ಲಿ ನೋಡು ವಜ್ರ. ಅಲ್ಲಿದ್ಯಾ ನನ್ ವಜ್ರ? ಅಲ್ಲಿದ್ಯಾ? ನನ್ ವಜ್ರ, ನನ್ ವಜ್ರ, ನನ್ ವಜ್ರ, ವಜ್ರ, ನನ್ ವಜ್ರ, ನನ್ ವಜ್ರ, ಹೋಯ್ತು ನನ್ ವಜ್ರ, ನನ್ ಹೋಯ್ತು ನನ್ ವಜ್ರ, ನನ್ ವಜ್ರ. ನನ್ ವಜ್ರ, ನನ್ ವಜ್ರ, ನನ್ ವಜ್ರ, ನನ್ ವಜ್ರ, ನನ್ ವಜ್ರ, ವಜ್ರ. ವಾಟ್ ಅನ್ ಐರ್ನಿ ಆಫ್ ಫೇಟ್. ವಿಧಿ ಆಟ ತುಂಬಾ ವಿಚಿತ್ರ ಕಾಣೋ. ನೋಡಿದ್ರ, ನಿಮ್ಮ ಹತ್ರನೇ ಡೈಮಂಡ್ ತೆಗೆದುಕೊಂಡೆ. ನಿಮಗೆ ಕೊಡ್ತಾ ಇದ್ದೀನಿ. ಅಮ್ಜದ್, ನಮ್ಮವ್ರನ್ನೆಲ್ಲ ಗುಹೆಯಿಂದ ಆಚೆ ಕಳಿಸು. ಈ ಗುಹೆಗೆ ಡೈನಾಮೈಟ್ ಇಟ್ಬಿಡು. ಒಂದೇ ಸಲ ಇಬ್ಬರು ಸ್ನೇಹಿತರು ಸ್ವರ್ಗ ಸೇರ್ಕೊಳ್ಳಿ. ಡಾಕ್ಟರ್ ಏನ್ ಹೇಳಿದ್ರು ಕಮಲಾ? ಇನ್ 2-3 ದಿವಸದಲ್ಲಿ ಹೆರಿಗೆ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಯಾವ್ದಕ್ಕೂ ನಾಳೆನೆ ಕರ್ಕೊಂಬರೋಣ. ಈ ಸಮಯದಲ್ಲಿ ನಿನ್ ಮೈ ಹುಷಾರಾಗಿ ನೋಡ್ಕೋಬೇಕಮ್ಮ. ರಘು ಯಾವತ್ ನನ್ ಬಿಟ್ಟು ಹೋದ್ರು ಆವತ್ತೇ ನಾನ್ ಸತ್ತೋದೆ. ಮರಿಯಾ? ಹೌದು ಇನ್ಸ್ಪೆಕ್ಟರ್, ಅವ್ರ ಅಂಶ ನನ್ನ ಹೊಟ್ಟೆಯಲ್ಲಿರೋದ್ರಿಂದ ನಾ ಬದುಕಿದೆ. ಹಾಗೆಲ್ಲ ಮಾತಾಡ್ಬೇಡಮ್ಮ. ದೇವ್ರು ಖಂಡಿತ ನಿನ್ ಕಾಪಾಡಿ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನಿಮ್ಮನ್ನ ಹುಡ್ಕೊಂಡು ಮನೆಗೆ ಹೋಗಿದ್ದೆ. ಆದ್ರೆ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಏನ್ ವಿಷಯ? ಆ ಸ್ಮಗ್ಲರ್ ಭೂಮಲ್ಲ, ಅವನು ಈ ಊರನ್ನ ಬಿಟ್ಟು ಸಿಲೋನಿಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ.
ಇಸ್ ಇಟ್? ಅದು ಅಲ್ಲದೆ ನಾವು ಸತ್ತೋಗಿದ ಅಂತ ತಿಳ್ಕೊಂಡು ರಘು ಅವನಿನ್ನು ಜೀವಂತವಾಗಿದ್ದಾನೆ. ನೋ ನೋ, ಇಟ್ಸ್ ಇಂಪಾಸಿಬಲ್. ಐ ಸಸ್ಪೆಕ್ಟ್ ಇಟ್. ಕಮ್ ಆನ್, ಲೆಟ್ಸ್ ಗೋ. ಒಂದ್ ನಿಮಿಷ ಬಂದೆ. ಕಮಲ, ಮರಿಯನ್ ಮನೆ ಕರ್ಕೊಂಡು ಹೋಗು, ನಾನು ಬರ್ತೀನಿ. ಸರ್, ರಘು ಬದುಕಿದ್ದಾರೆ ಅಂತ ಅವ್ರು ಹೇಳೋದೊಳಗೆ ನನಗೆ ನಂಬಿಕೆ ಇಲ್ಲಮ್ಮ. ಅದೇನು ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ ಸರ್. ಮರಿಯಾ, ಈ ಸ್ಥಿತಿಲಿ ಏನ್ ಬರಬಾರ್ದು. ಮನೆಗೆ ಹೋಗು ಪ್ಲೀಸ್ ಸರ್. ಪ್ಲೀಸ್. ಮರಿಯಾ ಪ್ಲೀಸ್, ಕರ್ಕೊಂಡು ಹೋಗು. ಕಮ್ ಆನ್, ಲೆಟ್ಸ್ ಗೋ. ಇಲ್ಲೇ ಇರು, ಮೆಡಿಸಿನ್ ತಗೊಂಡ್ಬರ್ತೀನಿ. ಜಗ್ಗು, ಹಾರ್ಬರ್ ನಲ್ಲಿ ಎಲ್ಲ ಏರ್ಪಾಟ್ ಮಾಡಿದ್ಯಾ? ಎಸ್ ಬಾಸ್. ಊರ್ ಗಡಿ ದಾಟುವವರೆಗೂ ಊರು ದಾಟೋವರೆಗೂ ಮೆರವಣಿಗೆ ಸಕಲ ಮರ್ಯಾದೆಯಿಂದ ಹೋಗುತ್ತೆ.
ಬದುಕಿದ ಅಂತ ಈಗಲಾರು ನಂಬ್ತೀರಾ? ರಘು, ಓಡಬೇಡ, ನಿಲ್ಲು. ಓಡಿದ್ರೆ ಸುಟ್ಟು ಬಿಡ್ತೀನಿ. Come on, chase him. ಈ ಕಡೆ ಹೋಗಿ, ಆ ಕಡೆ ಹೋಗ್ತೀನಿ. ಅಪರಾಧಿ ಆಗಿರೋ ನಾನು ಆ ಕಾನೂನಿಗೆ ಮಣ್ಣೆರಚೋಕೆ ಸತ್ತು ಹೋದವನಂತೆ ನಟಿಸಿದೆ. ಆಗ್ಲೂ ಕೂಡ ನನ್ನ ತೆದಿ ನನಗೆ ಬಿಡಿಸೋಣ ಅಂತ ಬಂದೆ. ಇವತ್ತಲ್ಲ ನಾಳೆ ಹೇಗಿದ್ರು ನನಗೆ ದಂಡನ ಸಿಗುತ್ತೆ. ಅದು ನನಗೆ ಗೊತ್ತಾಗಿ ಈ ತರ ಅಪರಾಧಿನ ನಾನು ಪ್ರೇಮಿಸಿದೆ ಅಂತ ನೀನ್ ದಿನ ಕೊರಗಿ ಸತ್ತು ಬದುಕೋಕ್ಕಿಂತ ಒಬ್ಬ ಒಳ್ಳೆಯವನ್ನ ದೂರ ಮಾಡ್ಕೊಂಡಲ್ಲ ಅಂತ ಸ್ವಲ್ಪ ದಿವಸ ದುಃಖಪಟ್ಟು ಆಮೇಲಾದ್ರೂ ನೀನ್ ಸುಖವಾಗಿರ್ಬಹುದಲ್ಲ ಅಂತ ನಿನ್ ಪಾಲಿಗೆ ನಾನು ಸತ್ತವನಾದೆ. ಆದರೆ ನನ್ನ ದುರದೃಷ್ಟ ನಿನ್ನ ಈ ಪರಿಸ್ಥಿತಿನಲ್ಲಿ ನೋಡ್ಬೇಕಾಯ್ತು. ಆದ್ರೆ ಒಂದ್ ಮಾತು ಹೇಳ್ತೀನಿ, ನಾನು ಅಪರಾಧಿಯಲ್ಲ, ಅಪರಾಧಿನಾಗಿ ಮಾಡಿದ್ರು. ನನ್ನ ತಂದೆನ್ ಕೊಂದು ನನ್ನ ಈ ಸ್ಥಿತಿಗೆ ತಂದವನ್ ಮೇಲೆ ನಾನು ಸೇಡ್ ತೀರಿಸ್ಕೊಂಡೆ. ಆ ವಿಷಯದಲ್ಲಿ ನನಗೆ ನೆಮ್ಮದಿ ಸಿಕ್ತು. ಆದರೆ ನಿನ್ ಮುಂದೆ ದ್ರೋಹಿಯಾಗಿ ನಿಂತಿದ್ದೇನೆ ಮರಿಯ. ಮೃಗವಾಗಿ ಇದ್ದ ನನ್ನ ಮನುಷ್ಯನಾಗಿ ಬದಲಾಯಿಸಿದೆ. ಸತ್ಯವಾಗಿ ಹೇಳ್ತಿದ್ದೀನಿ, ನಿನ್ನ ಪವಿತ್ರ ಪ್ರೇಮದ ಮುಂದೆ ನಾನ್ ತರಣ. ನಾನು ಬೇರೇನ್ ಕೇಳ್ತಿಲ್ಲ. ನನ್ನ ಕ್ಷಮಿಸ್ತೆ ಅಂತ ಒಂದ್ ಮಾತು ಹೇಳು. ಕಾನೂನು ಕೊಡೋ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸ್ತೇನೆ. ರಘು, ಯು ಆರ್ ಅಂಡರ್ ಅರೆಸ್ಟ್. ಮರಿಯ, ಮರಿಯ, ಕಮ್ ಆನ್. ಮರಿಯ, ನನ್ನ ಕ್ಷಮಿಸ್ತೆ ಅಂತ ಒಂದ್ ಮಾತು ಹೇಳು ಮರಿಯ. ಮರಿಯ, ಕಾನೂನು ಕೊಡೋ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸ್ತೀನಿ. ಆದ್ರೆ ನಿನ್ ತಿರಸ್ಕಾರ ಮಾತ್ರ ನನ್ನಿಂದ ಸಹಿಸಕ್ಕಾಗಲ್ಲ. ಮರಿಯ, ಮರಿಯ, ನನ್ನ ಕ್ಷಮಿಸ್ತೆ ಅಂತ ಒಂದ್ ಮಾತು ಹೇಳು ಮರಿಯ. ಮರಿಯ, ಪ್ಲೀಸ್. ಸರ್, ಒಂದ್ ನಿಮಿಷ ಮರಿಯ, ನಾನು ನಿನಗೆ ಮಾಡಿರೋ ದ್ರೋಹಕ್ಕೆ ನೀನ್ ಮನ್ನಿಸೋದಿಲ್ಲ ಅಂತ ನನಗೆ ಚೆನ್ನಾಗಿ ಇದುವರೆಗೆ ನಾನು ಸತ್ತು ಹೋಗಿದ್ದೇನೆ ಅಂತ ತಿಳ್ಕೊಂಡಿದ್ಯಲ್ಲ. ಇನ್ನು ನಿನ್ ಪಾಲಿಗೆ ನಿರಂತರವಾಗಿ ನಾನು ಸತ್ತು ಹೋದೆ ಅಂತ ತಿಳ್ಕೊ. ಮರಿಯ, ಸರ್, ಒಂದ್ ನಿಮಿಷ ಮಾತಾಡ್ಬೇಕು ಸರ್. ಮೋಹದ ದಾರ ಮೂಡಿದ